परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनामन्तर्ध्रुवायानुपलभ्य वर्त्मनेः भूयो नमः सद्वृजनच्छदे सताम् असम्भवायाखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुला निस्तुलात् पुनः वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थ मुनिराट् मुदमातनोतु ಭಾಗವತ ಸಾರೋದ್ಧಾರದಲ್ಲಿ ಒಂದೇ ನಿಮಿಷ ಶೇರ್ ಮಾಡಬೇಕು. ಭಾಗವತ ಸಾರೋದ್ಧಾರದಲ್ಲಿ 162ನೇ ಶ್ಲೋಕದ ತನಕ ಆಗಿತ್ತು. ಬ್ರಹ್ಮೋಪದೇಶ ಪ್ರಕರಣ ಎನ್ನುವ ಪ್ರಕರಣ ಆಗ್ತಾ ಇದೆ. ಅದರಲ್ಲಿ ಪರಮಾತ್ಮ ವಿಷ್ಣು ಅವನು ಗುಣಪರಿಪೂರ್ಣ ಎನ್ನುವುದನ್ನ ಜಗಜ್ಜನ್ಮಾದಿ ಕಾರಣ, ಆದ್ದರಿಂದ ಗುಣಪರಿಪೂರ್ಣ ಎನ್ನುವುದನ್ನ ಒಂದು ಕಥೆಯ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನತಿಶಾಯನೇಸ್ಯ ಎನ್ನುವ 161 ಶ್ಲೋಕ. ಅದರಲ್ಲಿ ಲಕ್ಷ್ಮೀದೇವಿ ಆ ಲಕ್ಷ್ಮಿಯ ಸ್ವಯಂವರದಲ್ಲಿ ಅನೇಕ ಜನರು, ದೇವತೆಗಳು, ಋಷಿಗಳು, ದೈತ್ಯರು, ಮನುಷ್ಯರು ಎಲ್ಲರೂ ಇದ್ರು. ಅವರ ಎಲ್ಲರನ್ನೂ ಕೂಡ ಬಿಟ್ಟು ಪರಮಾತ್ಮ ವಿಷ್ಣುವನ್ನ ವರೆಸಿದ್ದಾಳೆ. ಇದರಿಂದಲೇ ಗೊತ್ತಾಗತ್ತೆ ಪರಮಾತ್ಮ ಸರ್ವೋತ್ತಮ, ಅವನು ಗುಣಪೂರ್ಣ ಎನ್ನುವುದು ಇದರಿಂದಲೇ ಗೊತ್ತಾಗತ್ತೆ ಅಂತ ಸಾರೋದ್ಧಾರಕಾರರು ಆ ಲಕ್ಷ್ಮೀ ಸ್ವಯಂವರದಲ್ಲಿ ಆದ ಕಥೆಯನ್ನ ಭಾಗವತದಲ್ಲಿ ಏನು 3-4 ಶ್ಲೋಕಗಳಿಂದ ಆ ಕಥೆ ಹೇಳಲ್ಪಟ್ಟಿದೆ, ಆ ಕಥೆಯನ್ನ ಸಾರೋದ್ಧಾರದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಹೋದ ಸರ್ತಿ ನಾವು 162 ನೋಡಿದ್ವಿ. ನೂನಂ ತಪೋ ಯಸ್ಯನ ಮನ್ಯು ನಿರ್ಜಯೋ ಎನ್ನುವ ಶ್ಲೋಕದಲ್ಲಿ ಅನೇಕ ಋಷಿಗಳೆಲ್ಲ ಇದ್ದಾರೆ, ಸಿಕ್ಕಾಪಟ್ಟೆ ತಪಸ್ಸಿದೆ, ತಪಸ್ಸಿಂದ ಏನ್ ಕೇಳಿದರೂ ಕೂಡ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ತಪಸ್ವಿಗಳನ್ನ ನಾನು ವರಿಸಬಹುದಲ್ಲ ಅಂತ ಲಕ್ಷ್ಮಿ ಒಂದು ಸಲ ಅಂದ್ಕೊಂಡ್ಲು. ಆದರೆ ಸರ್ವೇ ಸಾಮಾನ್ಯ ಆ ಎಲ್ಲ ತಪಸ್ವಿಗಳಿಗೂ ಕೂಡ, ದೂರ್ವಾಸರು, ವಿಶ್ವಾಮಿತ್ರರು ಮೊದಲಾದವರೆಲ್ಲರಿಗೂ ಕೂಡ ಕೋಪ ಇದೆ. ಕೋಪದಿಂದ ಏನ್ ಬೇಕಾದ್ರೂ ಮಾಡ್ಬಿಡ್ತಾರ ಅವರು. ಆದ್ರಿಂದ ಇದೊಂದು ದೋಷ. ಕೋಪ ಎನ್ನುವ ದೋಷದಿಂದ ಅವ್ರು ಯಾರೂ ಗೆದ್ದಿಲ್ಲ. ಆದ್ದರಿಂದ ಬೇಡ. ಜ್ಞಾನಂ ಕ್ವಚಿತ್ತಸ್ಯ ನ ಸಂಗವರ್ಜಿತಂ ಅನ್ನೋದ್ರಿಂದ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರನ್ನ ತಗೊಳ್ಬೇಕು ಅಂತ ಸಾರೋದ್ಧಾರಕಾರರು ವ್ಯಾಖ್ಯಾನ ಮಾಡಿ, ಅವ್ರಿಗೂ ಕೂಡ ಅವರಲ್ಲಿ ಸಿಕ್ಕಾಪಟ್ಟೆ ಸಂಪತ್ತಿದೆ. ಆದರೆ
ಆ ವಿಷಯ ಸಂಘದಿಂದ ಅವರು ವರ್ಜಿತರಾಗಿಲ್ಲ. ವಿಷಯ ಸಂಘ ಅಂದ್ರೆ ಹಣ ಬೇಕು ಅಂತ ಬಹಳ ಆಸೆ, ಆ ವಿಷಯದ ಮೇಲೆ ಬಹಳ ಸಂಘ ಇದೆ, ಆದ್ದರಿಂದ ಅವರಲ್ಲೂ ದೋಷ ಇದೆ. ಕಶ್ಚಿತ್ ಮಹಾಂತಸ್ಯ ನ ಕಾಮ ನಿರ್ಜಯ, ಬ್ರಹ್ಮದೇವರನ್ನೇ ತಗೊಂಡ್ರು, ಅವರು ಮಹಾ ತಪಸ್ವಿಗಳು, ಮಹಾನ್ ಅಂತಾನೆ ಹೆಸರು ಅವರಿಗೆ, ಮಹತ್ತತ್ವಕ್ಕೆ ಅಭಿಮಾನಿ. ಆದರೂ ಕೂಡ ತನ್ನ ಮಗಳನ್ನೇ ಒಮ್ಮೆ ಮೋಹಿಸಿ ಬಿಟ್ಟಿದ್ರಲ್ವ ಅವರು ಅಂತ ಅವರಲ್ಲೂ ಕೂಡ ಒಂದು ದೋಷವನ್ನ ಆ ಎತ್ತಿ ಹೇಳ್ತಾಳೆ. ಸೈಶ್ವರ ಕಿಂ ಪರತೋ ವ್ಯಪಾಶ್ರಯ. ಇನ್ನ ರುದ್ರದೇವರು ಆ ಬೇರೆ ಬೇರೆ ಕಥೆಗಳು, ಅವ್ರು ಏನು ಭಸ್ಮಾಸುರನ ಭಯಕ್ಕೆ ಬಂದಿದ್ರು, ಆಮೇಲೆ ಆ ಮೋಹಿನಿ ಅವತಾರದಲ್ಲಿ ಅವರಿಗೆ ಆದ ಪ್ರಸಂಗ, ಇದೆಲ್ಲ ಇಟ್ಟುಕೊಂಡು ಅವರೇನು ಎಷ್ಟು ಸಲಿ ವಿಷ್ಣುವಿನ ಮೇಲೆ ಅವರು ಆಶ್ರಯ ತಗೊಂಡಿದ್ದಾರೆ, ಆದ್ರಿಂದ ಅವರೂ ಸರ್ವೋತ್ತಮ ಅಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಈಗ 163ನೇ ಶ್ಲೋಕದಲ್ಲಿ ಧರ್ಮ ಕ್ವಚಿತ್ ತಸ್ಯ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ ತಚ್ಚ ನ ಮುಕ್ತಿ ಕಾರಣಂ ವೀರ್ಯಂ ಚ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ನ ಹಿ ದ್ವಿತೀಯೋ ಗುಣಸಂಗವರ್ಜಿತಃ ಎನ್ನುವ ಶ್ಲೋಕದಲ್ಲಿ ಇನ್ನೂ ಬೇರೆ ಬೇರೆಯವರಲ್ಲಿ ಯಾವ ಯಾವ ದೋಷಗಳಿದೆ ಅಂತ ಲಕ್ಷ್ಮಿ ತೋರಿಸ್ತಾ ಇದ್ದಾಳೆ. ಇಲ್ಲೆಲ್ಲ ಕಡೆ ಹೆಸರು ಹೇಳ್ತಾ ಇಲ್ಲ ಅವಳು. ಕೆಲವರಲ್ಲಿ ಈ ಗುಣ ಇದೆ, ಆ ಗುಣ ನೋಡಿ ನಾನು ಇವರನ್ನ ವರಿಸಬಹುದೇ, ಮದುವೆ ಆಗಬಹುದೇ, ಇವರು ನನ್ನ ಪತಿ ಆಗಬಹುದೇ ಅಂತ ಯೋಚನೆ ಮಾಡಿ, ಇಲ್ಲ ಇವರಲ್ಲಿ ಇಂತಹ ದೋಷ ಇದೆ ಅಂತ ತೋರಿಸ್ತಾ ಇದ್ದಾಳೆ. ಆದ್ರಿಂದ ಒಬ್ಬರು ಯಾರೋ ಒಬ್ರು ಹೆಸರನ್ನು ಹೇಳಿ ತಗೊಳ್ಳೋದಲ್ಲ, ಇದು ಇದು ಈ ಒಂದು ಜಾತಿ ಅಂತಂದ್ರೆ ಎ ಸೆಟ್ ಆಫ್ ಪೀಪಲ್, ಯಾರ್ಯಾರಲ್ಲಿ ಗುಣ ಇದೆಯೋ ಅವ್ರನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಆದ್ರೆ ಅಂತಹವರಲ್ಲೆಲ್ಲ ಈ ದೋಷ ಇದೆ, ಆದ್ರಿಂದ ಇವ್ರು ಯಾರೂ ಕೂಡ ನನ್ನ ಪತಿಯಾಗಲು ಯೋಗ್ಯರಲ್ಲ ಅಂತ ಅರ್ಥ. ಧರ್ಮ ಕ್ವಚಿತ್ ತಸ್ಯ ನ ಭೂತ ಸೌಹೃದಂ ಅಂತಿದೆ. ಇದರರ್ಥ ಭೂತ ಸೌಹೃದ ಅನ್ನೋ ಶಬ್ದಕ್ಕೆ ಭೂತ ಅಂದ್ರೆ ಪ್ರಾಣಿಗಳು ಅಂತ. ಅದು ಪಶು ಪಕ್ಷಿ ಕ್ರಿಮಿಕೀಟಗಳಾದ ಆಗಿರಬಹುದು, ಮನುಷ್ಯರಾಗಿರಬಹುದು. ಅದರ ಮೇಲೆ ಸೌಹೃದ ಅಂದ್ರೆ ಅವರ ಮೇಲೆ ಕ್ಷಮಾಬುದ್ಧಿ ಅಂತರ್ಥ. ಧರ್ಮ ಕ್ವಚಿತ್, ಕೆಲವರು ಬಹಳ ಧರ್ಮಿಷ್ಠರು, ಧರ್ಮದಲ್ಲಿ ನಿರತರು, ಒಳ್ಳೆ ಗುಣ ಅದು. ಸಾಮಾನ್ಯ ದೇವತೆಗಳಲ್ಲಿ ಋಷಿಗಳಲ್ಲಿ ಈ ಧರ್ಮ ಇರುತ್ತೆ. ಈಗ ಸಾಮಾನ್ಯ ಮದುವೆ ಮಾಡಿ ಕೊಡ್ಬೇಕಾದ್ರೂ ಕೂಡ ಯಾರು ಹುಡುಗ ಅಂತ ನೋಡ್ತಾರೆ, ಅವನು ಧರ್ಮ ಮಾರ್ಗದಲ್ಲಿದಾನ ಅಂತ ಫಸ್ಟ್ ನೋಡ್ತಾರೆ. ಆಮೇಲೆ ಬೇರೆ ಅವನಲ್ಲಿ ಸಂಪತ್ತು ಗಿಂಪತ್ತು ಅಂತಸ್ತು ಆಸ್ತಿ ಮಣ್ಣು ಅದೆಲ್ಲ ಸೆಕೆಂಡರಿ. ಫಸ್ಟ್ ಏನ್ ನೋಡೋದು, ಏನಪ್ಪಾ ಧರ್ಮ ಮಾರ್ಗದಲ್ಲಿದ್ದಾನ ಅವನು ಅಂದ್ರೆ ಅರ್ಥಾತ್ ಅಧರ್ಮ ಮಾರ್ಗದಲ್ಲಿ ಇರಬಾರ್ದು ಅಂತ ಅರ್ಥ. ಗೊತ್ತಿದ್ದು ಯಾರ್ಯಾರೋ ಕಳ್ಳನಿಗೆ ಮದುವೆ ಮಾಡಿ ಕೊಡ್ತಾರ, ಅಥವಾ ಯಾರೋ ಒಬ್ಬ ಕುಡಿತಾ ಇರ್ತಾನೆ, ಗೊತ್ತಿತ್ತು ಇವನು ಕುಡಿತಾ ಇದ್ದಾನೆ ಅಂತ, ದರೋಡೆಕೋರ ಅಂತ ಗೊತ್ತಿತ್ತು, ಅವನಿಗೆ ಯಾರು ಮದುವೆ ಮಾಡಿಕೊಡ್ತಾರೆ ಅಲ್ವಾ? ಆದ್ರಿಂದ ಧರ್ಮ ಮಾರ್ಗದಲ್ಲಿರೋದು ದೊಡ್ಡ ಗುಣ. ಅದರಲ್ಲೂ ಧರ್ಮಿಷ್ಠನಾಗಿದ್ದಾನೆ ಅಂದ್ರೆ ಅವನು ಏನ್ ಕೆಲಸ ಮಾಡಿದ್ರು ಧರ್ಮಕ್ಕೆ
ವೇದದಲ್ಲಿ ಹೇಳಿರುವ ಧರ್ಮ ಮಾರ್ಗವನ್ನೇ ಅನುಸರಿಸ್ತಾ ಇರ್ತಾನೆ ಅಂತ ಅರ್ಥ. ಅಂತಹವರಿದ್ದಾರೆ. ಯಾರು? ಯಮಧರ್ಮರಾಜ ಮೊದಲಾದವರು. ಆ ಯಮಧರ್ಮ ಅವನು ಯಾವಾಗಲೂ ಧರ್ಮ ಮಾರ್ಗದಲ್ಲೇ ಇರುವವನು. ಯಾಕೆ ಅಂದ್ರೆ ಅವನು ಧರ್ಮವನ್ನ ರಕ್ಷಣೆ ಮಾಡುವವನು. ಅಧರ್ಮ ಯಾರು ಮಾಡ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡುವವನು. ಆದ್ದರಿಂದ ಅವನು ಧರ್ಮ ಮಾರ್ಗದಲ್ಲಿ ಇರಲೇಬೇಕು ರೀ. ಈಗ DGP ಇರ್ತಾನೆ, ಅವನು ಪೊಲೀಸು ಅವನಂತೂ ಕಳ್ತನ ಮಾಡಬಾರ್ದಲ್ವಾ? ಯಾಕೆಂದ್ರೆ ಕಳ್ಳರನ್ನ ಹಿಡಿಯೋನೇ ಕಳ್ಳತನ ಮಾಡಿಬಿಟ್ರೆ ಬೇಲಿಯೇ ಎದ್ದು ಹೊಲ ಮೈದ ಹಾಗೆ ಅಂತ ಅದಾಗಬಾರ್ದು, ಆ ಸಾಮಾನ್ಯ ಆಗೋದಿಲ್ಲ. ಅದರಂತೆ ಈ ಯಮಧರ್ಮರಾಜ ಅವನು ಧರ್ಮಿಷ್ಠ. ಹಂಗಾದ್ರೆ ಇದು ಒಳ್ಳೆ ಗುಣ. ಈ ಗುಣ ನೋಡಿಕೊಂಡು ಯಾಕೆ ಮದುವೆ ಆಗ್ಬಾರ್ದು ಧರ್ಮರಾಜನನ್ನ? ಅವನು ನನ್ನ ಪತಿಯ ಸ್ಥಾನವನ್ನು ಏರಲು ಅರ್ಹನಾ ಅಂತ ಯೋಚನೆ ಮಾಡಿದರು. ಆದರೆ ಅವನಲ್ಲೂ ಒಂದು ದೋಷ ಇದೆ. ಏನು? ಭೂತ ಸೌಹೃದಂ. ಭೂತ ಸೌಹೃದ ಇಲ್ಲ ಅಂದ್ರೆ ಕೃಪಾಲುತ್ವ. ಅವನು ಕೃಪಾಲುನೇ ಅಲ್ಲ. ಇಲ್ಲೊಂದು ಸಂಶಯ ಬರುತ್ತೆ, ಅಲ್ರಿ ಇದೇನ್ ದೋಷ ಇದು? ಹಂಗಾರೆ ಯಾರೋ ಒಬ್ಬ ಕಳ್ತನ ಮಾಡಿರ್ತಾನೆ, ಆ ಕಳ್ತನ ಮಾಡಿರುವವನಿಗೆ ಶಿಕ್ಷೆಯನ್ನ ಕೊಡದೆ ಅವನನ್ನ ಕ್ಷಮಾ ಮಾಡಿಬಿಟ್ರೆ ಅದನ್ನ ಕೃಪಾಲುತ್ವ ಅಂತ ಕರೀತಾರಾ? ಅದರಿಂದ ಇವನು ಧರ್ಮಿಷ್ಠನಾಗಿ ಅಧರ್ಮ ಮಾರ್ಗದಲ್ಲಿರುವವರಿಗೆ ಶಿಕ್ಷೆ ಕೊಡ್ತಾನಲ್ವಾ ಅಂತ ಇದ್ಯಾಕೆ ದೋಷ ಆಗತ್ತೆ ಅಂತ ಸಂದೇಹ ಬರಬಹುದು. ಆದರೆ ಈ ಯಮ ಅವನು ಯಾಕಪ್ಪ ಅಧರ್ಮ ಮಾರ್ಗದಲ್ಲಿರುವವರಿಗೆ ಅವನು ಕ್ಷಮಾಗುಣವನ್ನು ತೋರೋದಿಲ್ಲ ಅಂದ್ರೆ ಅವನಿಗೆ ಒಂದು ಕಟ್ಟುಪಾಡು ಇದೆ. ಅವನಿಗೆ ಒಂದು ಪಾಲಿಸಿ ಡಾಕ್ಯುಮೆಂಟ್ ಇದೆ, ಅವನಿಗೊಂದು ಫ್ರೇಮ್ ವರ್ಕ್ ಇದೆ. ಏನು? ವೇದದಲ್ಲಿ ಯಾವುದು ಧರ್ಮ ಅಂತ ಹೇಳಿದ್ದಾರೋ ಅದು ಧರ್ಮ. ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ ವಿಪರ್ಯಯ ಅಂತ ಭಾಗವತ. ವೇದದಲ್ಲಿ ಯಾವುದು ಹೇಳಿದ್ದಾರೋ ಅದು ಧರ್ಮ, ಯಾವ್ದು ಹೇಳಿಲ್ವೋ ಅದು ಅಧರ್ಮ. ಅದರಿಂದ ವೇದ ಸ್ಮೃತಿ ಮೊದಲಾದ ಗ್ರಂಥಗಳಲ್ಲಿ ಯಾವುದನ್ನ ಜನರು ಮಾಡ್ತಾರೆ ಅದಕ್ಕೆ ಪುಣ್ಯವನ್ನು ಕೊಟ್ಟು, ಯಾವುದನ್ನ ಮಾಡೋದಿಲ್ಲ ಅಥವಾ ಯಾವುದು ಮಾಡಬಾರದು ಅಂತ ಇರುತ್ತೆ ಅದನ್ನು ಮಾಡೋದರಿಂದ ಏನು ಅಧರ್ಮ ಮಾರ್ಗವನ್ನು ಪರಿಪಾಲನೆ ಮಾಡದಂಗಾಗತ್ತೆ, ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾನು. ಅಂದ್ರೆ ಏನಾಯ್ತು? ಅವನು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ ವೇದದಲ್ಲಿ ಹೇಳಿದ್ದಾರೆ ಅದರ ತಕ್ಕಂತೆ ಅವನು ಪಾಲನೆ ಮಾಡ್ತಾ ಬರ್ತಾ ಇದ್ದಾನೆ. ಆದ್ದರಿಂದ ತಾತ್ಪರ್ಯ ಏನಂದ್ರೆ ಅವನು ಸ್ವತಂತ್ರ ಅಲ್ಲ, ತಾನೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹಾಕೊಂಡು ಅದಕ್ಕೆ ತಕ್ಕಂತೆ ಆ ಮಾಡೋದು ಅನ್ನೋದಿಲ್ಲ ಅವನಲ್ಲಿ. ಅದರಿಂದ ಕೃಪಾಲುತ್ವ ಇಲ್ಲ ಅಂತಂದ್ರೆ ಅವನ ಒಂದು ಆ ಏನು ಪಾಲಿಸಿ ಡಾಕ್ಯುಮೆಂಟ್ ಇದೆ ಅದರ ಪ್ರಕಾರ ಅವನು ಮಾಡ್ತಾನಾದ್ದರಿಂದ ಕೃಪಾಲುತ್ವ ಇಲ್ಲ ಅಂತ ಹೇಳೋದು. ಅಂದ್ರೆ ಬೇಕಾದವರಿಗೆ ಅವನು ಕ್ಷಮಾ ಗುಣವನ್ನು ತೋರೋದು ಹಂಗೆಲ್ಲ ಮಾಡ್ಲಿಕ್ಕಿಲ್ಲ. ಅದೇ ವಿಷ್ಣುವಿನಲ್ಲಿ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದ್ರೆ ವಿಷ್ಣು ಕೂಡ ವೇದದಲ್ಲಿ ಹೇಳಿದ್ದಂಗೆ ಮಾಡ್ತಾನೆ, ಆದರೆ ಅದು ವೇದ ಹೇಳಿದೆ ಅಂತ ಮಾಡೋದಿಲ್ಲ. ಅವನು ಏನ್ ಸರಿಯಾಗಿ ಮಾಡ್ತಾನೋ ಅದು ವೇದದಲ್ಲಿದೆ. ಕೆಲವು ಸಲ ಅವನು ಅದನ್ನು ಉಲ್ಲಂಘನೆ ಮಾಡ್ಲಿಕ್ಕೂ ಅವನಿಗೆ ಶಕ್ತಿ ಇದೆ. ಈಗ ವೇದದಲ್ಲಿ ಆ ಏನೋ ಹೇಳಿರ್ತಾರೆ ಮಾಡಬಾರ್ದು,
ಸುಳ್ಳು ಹೇಳಬಾರ್ದು ಅಂತ ವೇದದಲ್ಲಿದೆ. ಸುಳ್ಳು ಹೇಳಿದ್ರೆ, ಅಸತ್ಯ ಮಾತನಾಡಿದರೆ ಶಿಕ್ಷೆ ಇದೆ. ಸತ್ಯಂ ವದ ಅಂತ ವೇದ ಹೇಳ್ತಾ ಇದೆ. ಸತ್ಯವನ್ನ ಮಾತಾಡದೆ ಹೋದ್ರೆ, ಸುಳ್ಳನ್ನು ಹೇಳಿಬಿಟ್ರೆ ಅಧರ್ಮ. ಆದರೆ ಕೃಷ್ಣನೇ ಏನು ಮಾಡ್ದ, ಧರ್ಮರಾಜನಿಗೆ ಹೇಳ್ದ, ಅಶ್ವತ್ಥಾಮೋ ಹತಃ ಅಂತ ಹೇಳು ಅಂತ ಹೇಳ್ದ. ಧರ್ಮರಾಜ ಸ್ವಯಂ ಯಮಧರ್ಮ ಅವನೇ. ಅವನು ಏ ಇದು ಹೇಗೆ ಸುಳ್ಳು ಸತ್ಯ ಹೇಳ್ದಂಗಾಗತ್ತೆ ಅಂತ ಹೇಳಿ ಆ ಕೃಷ್ಣನ ಮಾತನ್ನ ಸ್ವಲ್ಪ ಕೆಳಗಿಟ್ಟ. ಕೆಳಗಿಟ್ಟ ಅಂದ್ರೆ ಅಶ್ವತ್ಥಾಮೋಹತಃ ಅಂತ ಜೋರಾಗಿ ಹೇಳಿ ಮೆತ್ತಿಗೆ ಕುಂಜರಹ, ಆನೆ ಒಂದು ಸತ್ತಿತು, ಅಶ್ವತ್ಥಾಮ ಎಂಬ ಆನೆ ಸತ್ತಿತು ಅಂತ ಮೆತ್ತಿಗೆ ಹೇಳ್ದ. ಆ ದ್ರೋಣಾಚಾರ್ಯರಿಗೆ ಕೇಳದೇ ಇರೋ ಹಾಗೆ. ಈಗ ನೋಡಿ, ಸತ್ಯಂ ವದ ಅಂತ ವೇದದಲ್ಲಿದ್ರುವೆ ಕೃಷ್ಣ ಅವನಿಗೆ ಅವನ ಇಂಟೆನ್ಷನ್ ಏನೋ ಬೇರೆ ಇದೆ. ದ್ರೋಣಾಚಾರ್ಯರು ಅವರ ಕಾಲ ಮುಗೀತು, ಬ್ರಾಹ್ಮಣರು ಅವರು ಶಸ್ತ್ರ ಹಿಡ್ಕೊಂಡು ಯುದ್ಧ ಮಾಡಿದ್ದೆ ತಪ್ಪು ಸಾಕು ಅಂತ ಅವರ ಅವನ ಉದ್ದೇಶನೇ ಬೇರೆ ಇದೆ. ಆದ್ದರಿಂದ ಅವನು ಈ ವಾಕ್ಯವನ್ನ ಹೇಳಿದ. ಇದು ಮೇಲ್ನೋಟಕ್ಕೆ ಇದು ಹೌದು, ಇದು ಅಸತ್ಯ ಅಂತ ತೋರುತ್ತೆ. ಹಾಗೆ ಧರ್ಮರಾಜನಿಗೂ ತೋರ್ತು. ಆದರೆ ಅದು ಅಧರ್ಮವಾಗ್ಲಿಲ್ಲ. ಪ್ರತ್ಯುತ ಅವನು ಕುಂಜರಹ ಅಂತ ಸೇರಿಸಿದ್ರಿಂದ ನರಕ ದರ್ಶನ ಆಯಿತು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದರಿಂದ ಒಟ್ಟೇನಾಯಿತು, ವಿಷ್ಣುವಿಗೆ ಅವನು ಇದು ಯಾವ ಕಟ್ಟುಪಾಡಿಗೂ ಜೋತು ಬಿದ್ದಿಲ್ಲ. ಅವನಿಗೆ ಅವನು ಎಷ್ಟು ಸ್ವತಂತ್ರ ಅಂದ್ರೆ, ಅವನು ಹೇಳಿದ್ದು ಧರ್ಮ ಹೀಗೆ, ಎಷ್ಟು ಸರ್ವೋತ್ತಮನಾಗಿರ್ಬೇಕು. ಯಾಕೆಂದ್ರೆ ಧರ್ಮಾಧರ್ಮಗಳನ್ನ ಅವನು ಸೃಷ್ಟಿ ಮಾಡಿದ್ದೇ ಅವನಲ್ವಾ. ಆದ್ರಿಂದ ಪರಮಾತ್ಮ ವಿಷ್ಣು ಯಾವುದನ್ನ ಇದು ಧರ್ಮ ಅಂತ ಕರೆದ್ರೆ ಅದು ಧರ್ಮ, ಇದು ಅಧರ್ಮ ಅಂತ ಕರೆದ್ರೆ ಇದು ಅಧರ್ಮ. ಇದು ಅವನಿಗಷ್ಟೇ ಅಲ್ಲ, ಪರಮಾತ್ಮನಿಗೆ ಈ ಶಕ್ತಿ ಇದೆ ಅಂತಷ್ಟೇ ಅಲ್ಲ, ಪರಮಾತ್ಮನ ಭಕ್ತರಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾನ ಅವನು. ಪರಮಾತ್ಮನ ಭಕ್ತರು ಭಾಗವತದಲ್ಲಿ ಬರುತ್ತೆ, ನನಗೆ ಶ್ಲೋಕ ನೆನಪಿಲ್ಲ. ಪಾಪಿಗಳು, ಪಾಪ ಮಾಡಿರ್ತೀನಪ್ಪ ನಾನು, ದೊಡ್ಡ ಪಾಪ ಮಾಡಿರ್ತೀನಿ, ಅದಕ್ಕೆ ಪ್ರಾಯಶ್ಚಿತ್ತನೂ ಮಾಡ್ಕೊಂಡಿರ್ತೀನಿ, ಅಥವಾ ಪ್ರಾಯಶ್ಚಿತ್ತನೇ ಇಲ್ಲ ಅಂತಹ ಪಾಪವನ್ನು ಮಾಡಿರ್ತೀನಿ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಕೃತಜ್ಞ, ಯಾರು ಕೃತಜ್ಞನಾಗಿರ್ತಾನೆ ಅವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಉಪಕಾರವನ್ನ ತಗೊಂಡ್ಬಿಟ್ಟಿರ್ತೀವಿ, ಆ ಯಾರು ಉಪಕಾರ ಮಾಡಿರ್ತಾರೆ ಅವರ ಸ್ಮರಣೆ ಮಾಡದೆ ಹೋದ್ರೆ, ಅವರಿಗೆ ಕೃತಜ್ಞತೆಯನ್ನು ಹೇಳದೆ ಹೋದ್ರೆ ಅವನು ಕೃತಜ್ಞ. ಆ ಕೃತಜ್ಞನಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಇಂತಹ ಪಾಪಗಳು, ದೊಡ್ಡ ದೊಡ್ಡ ಪಾಪಗಳೆಲ್ಲ ಇರುತ್ತೆ. ಅಂತಹ ಪಾಪಗಳನ್ನ ಗುರುಗಳ ಹತ್ರ ಹೋಗಿ, ನೋಡಿ ಗುರುಗಳೇ ನನಗೆ ಇಂತಹ ಪಾಪ ಬಂದಿದೆ ಅಂತ ಹೇಳಿಕೊಂಡು, ಗುರುಗಳು ಕರುಣೆಯಿಂದ ಆಯ್ತಪ್ಪ ನಿನಗೆ ಪಾಪ ಹೋಗ್ಲಿ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಸಾಕು, ಪಾಪ ನಾಶ ಆಗ್ಬಿಡತ್ತಂತೆ. ಅಂದ್ರೆ ಏನರ್ಥ, ಯಾವುದು ಪಾಪನೋ ಆ ಪಾಪಕ್ಕೆ ಅಧರ್ಮನೋ, ಆ ಅಧರ್ಮದಿಂದ ಜನ್ಯವಾದ ಪಾಪ ಅಂತ ಏನಿರುತ್ತೆ, ಅದು ದೊಡ್ಡವರ ಬಾಯಲ್ಲಿ ನೀನು ಆಯ್ತು ನೀನು ಪಾಪ ಮಾಡಿಲ್ಲ ಅಂತ ಅವರು ಕರುಣೆಯಿಂದ ಅಂದ್ಬಿಟ್ರೆ ಸಾಕು, ಆ ಪಾಪ ನಾಶ ಆಗತ್ತೆ, ಅಧರ್ಮ ನಾಶ ಆಗತ್ತೆ. ಅಂದ ಮೇಲೆ ದೇವರಿಗೆ ಇಂತಹ ಒಂದು ಶಕ್ತಿ ಇಲ್ವೇ? ದೇವರ ಭಕ್ತರಿಗೆ ಇಂತಹ ಶಕ್ತಿ ಇದೆ. ಆದ್ರಿಂದ ಏನಾಯ್ತು, ಇಲ್ಲಿ ಹೇಳ್ತಾ ಇರೋದು ಧರ್ಮ ಕ್ವಚಿತ್ನ ಭೂತ ಸೌಹೃದಂ ಅಂದ್ರೆ, ಧರ್ಮರಾಜನಿಗೆ ಯಮಧರ್ಮನಿಗೆ ಕೃಪಾಲುತ್ವ ಇಲ್ಲ ಅನ್ನುವ ತಾತ್ಪರ್ಯ ಏನು, ಅವನು ಸ್ವತಂತ್ರನಲ್ಲ. ಅದೇ ನಮ್ಮ ಪರಮಾತ್ಮನಲ್ಲಿ ಈ ತರಹ ಒಂದು ದೋಷ ಇಲ್ಲ.
ಈ ಕೃಪಾಲುತ್ವ ಅಂತಿದೆಯಲ್ವಾ, ಇದೊಂದು ದೊಡ್ಡ ಗುಣ ಅಂತ ಸಾರೋದ್ಧಾರಕಾರರು ಕಂಡುಕೊಂಡಿದ್ದಾರೆ. ಯಾಕೆ ಅಂದ್ರೆ ಇಷ್ಟೊತ್ ತನಕ ಏನ್ ಹೇಳ್ತಾ ಇದ್ರು, ಏನ್ ಕೇಳಿದ್ವಿ ನಾವು, ಅವನಲ್ಲಿ ಗುಣಪೂರ್ಣತ್ವ ಇದೆ, ನಿರ್ದೋಷತ್ವ ಇದೆ. ಪರಮಾತ್ಮ ಗುಣಪೂರ್ಣ, ಎಲ್ಲ ಗುಣಗಳು ಇದೆ ಅವನಲ್ಲಿ. ಯಾರಲ್ಲಿ ಎಲ್ಲ ಗುಣಗಳಿದೆಯೋ ಅವನತ್ರ ಹೋಗಿ ಕೇಳಿದಾಗ ನಮಗೂ ಒಂದಿಷ್ಟು ಗುಣ ಅಂತ ಕೊಡ್ತಾನೆ. ಅವನಲ್ಲಿರುವ ಒಳ್ಳೆ ಗುಣ ನಮ್ಮಲ್ಲೂ ಬರ್ಲಿ, ಆವಿಷ್ಕಾರ ಆಗ್ಲಿ ಅಂತ ಕೊಡ್ತಾನೆ. ಅದೇ ಮೋಕ್ಷ. ಮತ್ತೆ ಯಾವನು ಸಂಪೂರ್ಣ ನಿರ್ದೋಷನಾಗಿದ್ದಾನೆ ಅವನಂತ್ರ ಹೋಗಿ, ಅಪ್ಪ ನಾನು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇನೆ, ಪಾರ್ ಮಾಡು ಅಂತ ಕೇಳ್ಕೊಂಡ್ರೆ ನಮ್ಮಲ್ಲಿರೋ ದೋಷವನ್ನ ಅವನು ಪರಿಹಾರ ಮಾಡ್ತಾನೆ. ಸ್ವತಃ ತಾನೇ ತನ್ನಲ್ಲೇ ಆ ಗುಣ ಇಲ್ಲ, ತನ್ನಲ್ಲಿ 1,000 ರೂಪಾಯಿ ಇದ್ರೆ ಆ ಯಾರೋ ಬಡವರು ಹೋಗಿ ಕೇಳಿದ್ರೆ 10 ರೂಪಾಯಿ ಕೊಟ್ಟಾನು. ತನ್ನಲ್ಲೇ ಏನು ಇಲ್ಲ ಅಂತಿದ್ದಾಗ ಬಡವ ಏನ್ ಮಾಡ್ತಾನೆ? ಹೋಗೋದೇ ಇಲ್ಲ ಅವನ ಹತ್ರ. ಬಡವ ಇನ್ನೊಬ್ಬ ಬಡವನ ಹತ್ರ ಹೋಗಿ ಬೇಡ್ತಾನ? ಇಲ್ಲ. ಹಾಗೆ ಪರಮಾತ್ಮನಲ್ಲಿ ಗುಣಪೂರ್ಣತ್ವ ಮತ್ತು ನಿರ್ದೋಷತ್ವ ಎನ್ನುವುದು ಬ್ರಹ್ಮನ ಲಕ್ಷಣ. ಇದು ಬ್ರಹ್ಮೋಪದೇಶ ಪ್ರಕರಣ ಅಲ್ವಾ. ಬ್ರಹ್ಮ ಈಕ್ವಲ್ ಟು ಗುಣಪೂರ್ಣ ಅಂತ ಅರ್ಥ ಇರೋದ್ರಿಂದ ಅಂತಹ ಗುಣಪೂರ್ಣತ್ವ ಇವನಲ್ಲಿದೆ. ಬೇರೆಯವರಲ್ಲಿ ಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಬೇರೆಯವರಲ್ಲಿ ಕೆಲವು ಗುಣ ಇದೆ ಆದರೆ ದೋಷನೂ ಇದೆ ರೀ, ಆದ್ರಿಂದ ನಾನು ಅವಳನ್ನು ವರೆಸಿಲ್ಲ, ಅವರನ್ನೆಲ್ಲ ವರೆಸಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವೆರಡೇ ಅಲ್ಲ, ಮೂರನೇ ಒಂದು ಗುಣವನ್ನ ಸಾರೋದ್ಧಾರಕ್ಕೆ ಹೇಳ್ತಾರೆ, ಭಕ್ತಾನುಕಂಪಿತ್ವಂ. ಭಕ್ತರ ಮೇಲೆ ಅನುಕಂಪೆ ಅಂದ್ರೆ ಕೃಪಾಲುತ್ವ. ಇದು ಮೂರನೇ ಗುಣ ಇಟ್ಕೊಳ್ಬೇಕು. ವಸ್ತುತಃ ಇದು ಗುಣಪೂರ್ಣ. ನಾವು ಸುಮ್ಮನೆ ಗುಣಪೂರ್ಣ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಸಕಲ ಗುಣ ಪರಿಪೂರ್ಣ, ಅದ್ರಲ್ಲಿ ಭಕ್ತಾನುಕಂಪಿತ್ವ ಸೇರ್ಕೊಳ್ಳುತ್ತೆ. ಆದ್ರೆ ಇದನ್ನ ಸಪರೇಟ್ ಆಗಿ ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ, ಪ್ರತ್ಯೇಕವಾಗಿ ಹೇಳಲು ಕಾರಣ ಏನು ಅಂದ್ರೆ, ನೋಡ್ರಿ, ಪರಮಾತ್ಮನಲ್ಲಿ ಎಲ್ಲ ಗುಣಗಳು ಇರಬಹುದ್ರಿ. ಆ ಆದ್ರೆ ಯಾರು ತನ್ನ ಗುಣಗಳನ್ನ ತಿಳ್ಕೊಂಡಿದ್ದಾರೋ ಅವರಲ್ಲಿ ಇಂತಹ ಗುಣಗಳನ್ನು ಕೊಡಬೇಕು ಅನ್ನೋ ಒಂದು ಕೃಪಾಲುತ್ವ, ಅನುಕಂಪೆ, ಅದು ಒಂದು ಇರ್ಲಿಲ್ಲ ಅಂದ್ರೆ, ಅಂತಹ ಗುಣ ಅವನಲ್ಲಿ ಇದೆ ಅಂತ ಇಟ್ಟುಕೊಂಡು ಜನರು, ಭಕ್ತರು ಅವನ ಹತ್ರ ಹೋಗ್ತಾರೆ, ಸಜ್ಜನರು. ಅದೇ ಇಲ್ಲ ಅಂದ್ರೆ ಯಾರು ಭಕ್ತರು ಅವನನ್ನ ಧ್ಯಾನ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ ಮಾಡೋದೇ ಇಲ್ಲ. ಆದ್ರಿಂದ ಭಕ್ತರ ಮೇಲೆ ಇಷ್ಟು ಒದ್ದಾಡ್ತಾ ಇದ್ದಾನೆ, ಇವನಿಗೆ ಒಳ್ಳೆಯ ಸ್ಥಿತಿಯನ್ನ, ಅವನ ಕಷ್ಟಗಳನ್ನ ಪರಿಹಾರ ಮಾಡಿ ಸುಖವನ್ನು ಕೊಡಬೇಕು ಅಂತ ಆ ದಯಾಳುತ್ವ ಅನ್ನೋ ಏನು ಅಂಶ ಇದೆ, ಅದು ಮೂರನೇ ಗುಣ. ಅದು ವಿಷ್ಣುವಿನಲ್ಲಿದೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಇದು ಮುಂದೆ 165ನೇ ಶ್ಲೋಕ, ಈಗ ನಡೀತಾ ಇರೋದು 163. 165ನೇ ಶ್ಲೋಕದಲ್ಲಿ ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಈ ಮೂರು ಗುಣಗಳಿರಬೇಕು, ಪರಮಾತ್ಮನಲ್ಲಿ ವಿಷ್ಣುವಿನಲ್ಲಿ ಈ ಮೂರು ಗುಣಗಳಿದೆ, ಆದ್ದರಿಂದ ನಾನು ವರಿಸ್ತಾ ಇದ್ದೀನಿ ಅಂತ ಲಕ್ಷ್ಮಿ ಆ ಪರಮಾತ್ಮನನ್ನ ವರಿಸಲು ಮೂರು ಗುಣಗಳನ್ನ ಹೇಳ್ತಾಳೆ. ಆ ಭಕ್ತಾನುಕಂಪಿತ್ವ ಅಂತ ಏನಿದೆ ಅದು ಪರಮಾತ್ಮನಲ್ಲಿ ಇದೆ, ಯಮಧರ್ಮನಲ್ಲಿ ಇಲ್ಲ ಅಂತ ತೋರಿಸ್ತಾ ಇರೋದು ಈ 163ನೇ ಶ್ಲೋಕದಲ್ಲಿ. ಧರ್ಮ ಕ್ವಚಿತ್ ನ ಭೂತ ಸೌಹೃದಂ, ಅವನಲ್ಲಿ ಕೃಪಾಲುತ್ವ ಅನ್ನೋದೇ ಇಲ್ಲ ಅಂತ ಲಕ್ಷ್ಮಿ ಆ ಧರ್ಮರಾಜ ಮೊದಲಾದವರಲ್ಲಿ ಆ ಏನು ಆ ದೋಷ ಇದೆ ಆ ದೋಷವನ್ನ ತೋರಿಸ್ತಾ ಇದ್ದಾಳೆ. ಇದು ಪರಮಾತ್ಮನಿಗಿಲ್ಲ. ಮುಂದೆ ತ್ಯಾಗ ಕ್ವಚಿತ್ ತಚ್ಚನ ಮುಕ್ತಿ ಕಾರಣಂ. ಈ ಧರ್ಮ ಕ್ವಚಿತ್ನ ಭೂತ ಸೌಹೃದಂ ಅನ್ನೋದನ್ನ ವಾದಿರಾಜರು ಆ ಅವರ ಲಕ್ಷ್ಮೀ ಶೋಭಾನಲ್ಲಿ ಹೇಳಿದ್ದಾರೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅನ್ನೋ ಒಂದು ಪದ್ಯದಲ್ಲಿ ಆ ಈ ಧರ್ಮರಾಜನಿಗೆ ಅಥವಾ ಯಮಧರ್ಮನಿಗೆ, ಯಮಧರ್ಮ ಅಂತ ಒಳ್ಳೆ ಹೆಸರು, ಹೆಮ್ಮೆಯ ಹೆಸರಿದೆ, ಆದರೆ ಅವನಲ್ಲಿ ಈ ಗುಣ ಇಲ್ಲ, ಕೃಪಾಲುತ್ವ ಅನ್ನೋ ಗುಣ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ.
ತ್ಯಾಗ ಕ್ವಚಿತ್ ತಚ್ಚನ ಮುಕ್ತಿ ಕಾರಣಂ ಅಂತ ಎರಡನೇ ಒಂದು ಅಂಶ ಈ ಶ್ಲೋಕದಲ್ಲಿ. ಕ್ವಚಿತ್ ಪುರುಷೇಶು, ಕೆಲವರಲ್ಲಿ ನೋಡ್ರಿ ತ್ಯಾಗ ಅನ್ನೋದಿದೆ, ಆದರೆ ಅದು ಮುಕ್ತಿಗೆ ಕಾರಣವಲ್ಲ ಅಂತ ಮೇಲ್ನೋಟದ ಅರ್ಥ. ಏನು ಅರ್ಥ ಆಗೋದಿಲ್ಲ ನಮ್ಗೆ. ತ್ಯಾಗ ಇದೆ, ಮುಕ್ತಿಗೆ ಕಾರಣ ಅಲ್ಲ ಅಂದ್ರೇನು? ಅದನ್ನು ವಿವರಣೆ ಮಾಡ್ತಾರೆ ಸಾರೋದ್ಧಾರಕಾರರು. ಏನಪ್ಪಾ ಅಂದ್ರೆ, ಈಗ ತ್ಯಾಗ ತ್ಯಾಗ ಮಾಡಿದ ಪುರುಷರಲ್ಲಿ ಇಬ್ರು ಹೆಸರು ತಲೆಗೆ ಬರುತ್ತೆ. ಒಂದು ದದೀಚಿ ಋಷಿಗಳು ತಮ್ಮ ಎಲಬನ್ನೇ ಕೊಟ್ಟುಬಿಟ್ರು. ಎಂತಹ ತ್ಯಾಗ! ನಾವು ಈ ಕಥೆಯನ್ನ ಹಿಂದೆ ನೋಡಿದೀವಿ. ಆ, ದೇವತೆಗಳು ಬಂದು, ಇಂದ್ರದೇವರು ಬಂದು ಕೇಳಿದರೆ, ವಜ್ರಾಯುಧವನ್ನು ನಿರ್ಮಾಣ ಮಾಡ್ಬೇಕ್ರಿ, ಏನ್ ಬೇಕು ಕೇಳಪ್ಪ ಅಂದ್ರೆ, ನೀವೇ ಬೇಕು, ನಿಮ್ ದೇಹವೇ ಕೊಟ್ಬಿಡ್ರಿ ಅಂತ ಕೇಳಿದ್ರು, ಕೊಟ್ಟೇ ಬಿಟ್ರು ದದೀಚಿ ಋಷಿಗಳು. ತ್ಯಾಗ. ಇನ್ನೊಂದು ಬಲಿಚಕ್ರವರ್ತಿ 3 ಲೋಕಗಳನ್ನೇ ದಾನ ಮಾಡ್ಬಿಟ್ಟ. ಎಂತಹ ತ್ಯಾಗ! ಅವನು ಕೆಳಗಡೆ ಲೋಕ, ಭೂಮಿ, ಅಂತರಿಕ್ಷ, ಸ್ವರ್ಗಲೋಕ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ವಾಮನ ದೇವರು ಬಂದು ಕೇಳಿದರೆ ಅಷ್ಟನ್ನು ಕೊಟ್ಬಿಟ್ಟ. ಏನ್ ತ್ಯಾಗ! ಸಿಕ್ಕಾಪಟ್ಟೆ ತ್ಯಾಗ. ಒಂದ್ ರೀತಿಯಲ್ಲಿ ದದೀಚಿ ಋಷಿಗಳಿಗಿಂತ ದೊಡ್ಡ ತ್ಯಾಗ. ಅವ್ರು ಬರೀ ತಮ್ಮ ದೇಹವನ್ನು ಕೊಟ್ರು, ಇವನು ಸರ್ವಸ್ವವನ್ನು ಕೊಟ್ಬಿಟ್ಟ. ಅಂತಹ ಪುರುಷರಿದ್ದಾರೆ, ಆದರೆ ಅದು ಮುಕ್ತಿ ಕಾರಣ ಅಲ್ಲ ಅಂತಿದೆ. ಇದಕ್ಕೆ ಎರಡು ಅರ್ಥ ಮಾಡ್ಬೋದು. ಮುಕ್ತಿ ಕಾರಣ ಅಲ್ಲ ಅಂದ್ರೆ, ಈ ತ್ಯಾಗವನ್ನು ಏನ್ ಮಾಡಿದಾರಲ್ವಾ, ಅದು ಮೋಕ್ಷಕ್ಕೆ ಕಾರಣ ಅಲ್ಲ ರೀ. ಅಂದ್ರೆ ಆ ತ್ಯಾಗ ಮಾಡಿದ್ರಿಂದ ಮೋಕ್ಷ ಸಿಗ್ಲಿಲ್ಲ ಅಂತ ಒಂದರ್ಥ. ಇನ್ನೊಂದು ಅರ್ಥವನ್ನ ಹೇಳ್ತಾರೆ, ಅದು ಆ ಬಲಿಚಕ್ರವರ್ತಿ ಮೊದಲಾದ ದಾನಿಗಳು ಅಂತ ಯಾರಿದಾರ್ರಿ, ಅದು ಬಲಿಚಕ್ರವರ್ತಿ ಇರ್ಬೋದು, ಅಥವಾ ಆ ದದೀಚಿ ಋಷಿಗಳು, ಅಥವಾ ಇನ್ನೇ ಅನೇಕ ಋಷಿಗಳು ದೇವತೆಗಳೆಲ್ಲ ಇದ್ದಾರೆ. ಎಷ್ಟು ತ್ಯಾಗ ಮಾಡ್ಬೋದು ಅವರು? ಏನ್ 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 ಕೊಟ್ರು ಕೊಡ್ತಾರಾ? ತ್ಯಾಗಿ ಅಂದ್ರೆ ದಾನಿ ಅಂತ ಅರ್ಥ. ಏನ್ ಕೇಳಿದ್ರು ಕೊಡ್ತಾರಾ? ಹ್ಞೂ ಕೊಡ್ತಾರ್ರಿ. ಮತ್ತೆ ದದೀಚಿ ಋಷಿಗಳು ಕೇಳಿದ್ದು ದೇಹವನ್ನೇ ಕೊಟ್ಬಿಟ್ರಲ್ಲ, ಇನ್ನೇನ್ ಕೊಡ್ಬೇಕು? ಬಲಿಚಕ್ರವರ್ತಿ ಇಡೀ 3 ಲೋಕವನ್ನೇ ಕೊಟ್ಬಿಟ್ಟ. ಕೊಡ್ತಾರಲ್ವಾ, ಏನ್ ಕೇಳಿದ್ರು ಕೊಡೋರು ಇದಾರಲ್ವಾ. ಏನ್ ಕೇಳಿದ್ರು ಕೊಡೋರು ಇದಾರ್ರಿ. ನಾನು ಹೋಗಿ ಮುಕ್ತಿ ಕೊಡಪ್ಪ ಅಂದ್ರೆ ಕೊಡ್ತಾರ ಅವರು? ನನಗ್ ಮೋಕ್ಷ ಕೊಡ್ಬೇಕು ನೀವು ಅಂತ ದದೀಚಿ ಋಷಿಗಳಿಗೋ ಬಲಿಚಕ್ರವರ್ತಿಗೋ ಕೇಳಿದ್ರೆ ಏನಂತಾರೆ? ಅದು ಕೊಡಕ್ ನಂಗೆ ಸಾಮರ್ಥ್ಯನೇ ಇಲ್ಲಪ್ಪ, ನನ್ನಿಂದ ಏನ್ ಕೊಡ್ಬೇಕೋ, ಏನ್ ಕೊಡ್ಲಿಕ್ಕಾಗತ್ತೋ ಅದನ್ನ ಕೇಳು, ಬೇಕಾದ್ರೆ ಕೊಡ್ತೀನಿ ಅಂತಾರೆ. ಆದ್ರಿಂದ ಮುಕ್ತಿ ಕಾರಣಂ ಅಂದ್ರೆ, ಮುಕ್ತಿಯನ್ನ ಕೊಡುವಷ್ಟು ಇವರಿಗೆ ಸಾಮರ್ಥ್ಯ ಇಲ್ಲ. ದಾನಿಗಳು ನಿಜ, ಏನ್ ದಾನ ಮಾಡ್ಬೋದು? ಮೋಕ್ಷ ದಾನವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅದು ಕೊಡ್ಲಿಕ್ಕೆ ವಿಷ್ಣುವಿಗೆ ಮಾತ್ರ ಸಾಧ್ಯ ಅಂತ ಎರಡನೇ ಅರ್ಥ. ಇನ್ನ ಇದು ಯಾಕೆ ದೋಷ ಅಲ್ರಿ? ದಾನ ಅಂದ್ರೆ, ನಮ್ಮಲ್ಲಿ ಏನಿದೆಯೋ ಅದನ್ನ ದಾನ ಮಾಡ್ತೀವಪ್ಪ. ನಮ್ಮಲ್ಲಿ ಇಲ್ಲದೆ ಇರೋದನ್ನ ಕೇಳಿದ್ರೆ ನಾ ಕೊಡ್ಲಿಲ್ಲ ಅಂದ್ರೆ ಅದು ದೋಷನಾ? ಈಗ ನನ್ನ ಹತ್ರ ಆ, 100 ರೂಪಾಯಿ ಇದೆ. ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ನಾನು ಯಜ್ಞ ಮಾಡ್ತಾ ಇದ್ದೀನಿ, ಅಥವಾ ಇನ್ನೇನೋ ಆಸ್ಪತ್ರೆಗೆ ರೋಗ ಇದೆ, ನನಗೊಂದು 1000 ರೂಪಾಯಿ ಕೊಡ್ರಿ. ನಾನು ಹಬ್ಬಬ್ಬ ಅಂದ್ರೆ ಏನ್ ಮಾಡ್ಬೋದು? ನನ್ನ ಹತ್ರ 100 ರೂಪಾಯಿ ಇರೋದನ್ನ ಕೊಡ್ಬೋದು. ನಾನು 1000 ರೂಪಾಯಿ ಕೊಟ್ಟಿಲ್ಲ, ಅದರಿಂದ ಅದು ದೋಷನ? ಅದು ನನ್ನ ಹತ್ರ ಇಲ್ವೇ ಇಲ್ವಲ್ಲ, ಇದ್ರೆ ತಾನೇ ಕೊಡ್ಲಿಕ್ಕೆ. ಕೊಡದೆ ಹೋದ್ರೆ ದೋಷ ಅಂತ ಹೇಳೋದು? ಅಂದ್ರೆ ಅದ್ರ ತಾತ್ಪರ್ಯ ಇಲ್ಲ ಅನ್ನೋದೇ ಒಂದ್ ದೋಷ. ನನ್ನ ಹತ್ರ 100 ರೂಪಾಯಿ ಇದೆ, 1000 ರೂಪಾಯಿ ಇಲ್ಲ ಅಂದ್ರೆ ನಾನು ಅಷ್ಟು ಶ್ರೀಮಂತ ಅಲ್ಲ ಅಂತ ಅರ್ಥ. ಆ? ಅದನ್ನ ಸಾರೋದ್ಧಾರಕಾರರು ಬರೀತಾರೆ. ಏನಪ್ಪಾ ಅಂದ್ರೆ, ಆ
ಅಪೇಕ್ಷಿತ ಅದಾನಸ್ಯ ತ್ಯಾಗಿ ದೋಷತ್ವಾತ್. ಅಪೇಕ್ಷಿತವಾದದ್ದನ್ನ ಅದಾನಸ್ಯ ಕೊಡದೆ ಹೋದರೆ ಅದು ತ್ಯಾಗಿಯಾದ ವ್ಯಕ್ತಿಯಲ್ಲಿ ಇರುವ ದೋಷ. ನಾ ಏನ್ ಬೇಕಾದ್ರೂ ಕೊಡ್ತೀನಪ್ಪ ತಗೊಳ್ರಿ ಅಂತ ಸಾಮರ್ಥ್ಯ ಇರೋ ಮನುಷ್ಯನ ಹತ್ರ ಇನ್ನೊಬ್ಬ ಮನುಷ್ಯ ಇದ್ದಾನೆ, ಅವನು ನನ್ನ ಹತ್ರ ಇರೋದು ಮಾತ್ರ ಕೇಳ್ರಪ್ಪ, ಅದು ಕೇಳಿದ್ರೆ ಕೊಡ್ತೀನಿ ಅಂದ್ರೆ ಜನರು ಎಲ್ಲಿ ಹೋಗ್ತಾರೆ? ಅಥವಾ ದೂರದಿಂದ ನೋಡುವವರಿಗೆ ಯಾರು ಜಾಸ್ತಿ ಅಂತ ಅನ್ಸುತ್ತೆ? ರಾಜ ಏನ್ ಬೇಕಾದ್ರೆ ಕೇಳಿದ್ರು ಕೊಡ್ತೀನಿ ಅಂತಾನೆ. ಇನ್ನೊಬ್ಬ ಏನ ಹತ್ರ 1000 ರೂಪಾಯಿ ಇದೆ, ನೀವು ದುಡ್ಡು ಕೇಳಿದ್ರೆ 1000 ರೂಪಾಯಿ ಒಳಗಿದ್ರೆ ನಾನು ಕೊಡ್ತೀನಿ. ಯಾರು ದೊಡ್ಡವರು? ರಾಜನೇ ದೊಡ್ಡವನು, ಏನ್ ಕೇಳಿದ್ರು ಕೊಡ್ತಾನೆ. ಹಾಗೆ ಏನ್ ಬೇಕೋ ಅದನ್ನ ಪೂರೈಸುವ ಶಕ್ತಿ ಇರಬೇಕು. ದಾನ ಕೇಳುವವನು ಬಂದಾಗ ಅವನು ಏನು ಕೇಳಿದ್ರು ಅದನ್ನ ಪೂರೈಸುವ ಶಕ್ತಿ ಇರಬೇಕು. ಇದನ್ನ ರಾಮಾಯಣದಲ್ಲಿ ರಾಮದೇವರು ತೋರಿಸಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಒಂದು ಕತೆ ಹೇಳ್ತಾರೆ. ರಾಮ ದೂರ್ವಾಸರು ಬಂದ್ರೆ, ದೂರ್ವಾಸರು ದೂರ್ವಾಸರದು ಭಾರಿ ಅವ್ರದ್ದು ಕತೆ. ಅವರು ರಾಮಾಯಣದಲ್ಲಿ ಬರ್ತಾರೆ, ಆಮೇಲೆ ಕೃಷ್ಣಾವತಾರದಲ್ಲಿ ಇರ್ತಾರೆ, ಆಮೇಲೆ ಕೃತಯುಗದಲ್ಲೂ ಅಂಬರೀಷ ಚಕ್ರವರ್ತಿ ಮೊದಲಾದವರಿದ್ದಾಗ್ಲೂ ತ್ರೇತಾಯುಗದಲ್ಲೂ ಇದ್ರು, ಯಾವಾಗ್ಲೂ ಇರ್ತಾರೆ ಅವರು ದೂರ್ವಾಸ ಋಷಿಗಳು. ಆಮೇಲೆ ಅವ್ರದ್ದು ಎಲ್ಲಾ ಕಥೆಗಳಲ್ಲೂ ಏನಪ್ಪಾ ಅಂದ್ರೆ ಕೋಪ. ಏನೋ ಒಂದು ಕೇಳೋದು, ಕೊಡ್ಲಿಲ್ಲ ಅಂದ್ರೆ ಕೋಪ. ಇಲ್ಲಿ ರಾಮನ ಹತ್ರ ಬಂದು ಆ ನನಗೆ ಊಟ ಬೇಕು ಅಂತ ಕೇಳಿದ್ರು. ಹ್ಞೂ ಅಂತಂದ ರಾಮ. ಹ್ಞೂ ಅಂದ್ರೆ ಹಿಂದೆ ನೀನ್ ಅಡಿಗೆ ಮಾಡಿದ್ರೆ ಅದನ್ನ ಬಡಿಸೋಂಗಿಲ್ಲ ನೀನು. ಆಯ್ತ್ರಿ, ತಂಗಳನ್ನೆಲ್ಲ ಹಾಕೋದಿಲ್ಲ. ಇವಾಗ ನಾನು ಬಂದಿದ್ದೀರಿ, ನೀವು ಕೇಳಿದಿರಿ, ನಿಮ್ಗೆ ಏನ್ ಬೇಕೋ ಕೇಳ್ರಿ, ನಾ ಮಾಡಿ ಹಾಕ್ತೀನಿ. ನಂಗೆ ಕಾಯಕ್ಕೂ ಆಗಲ್ಲ ನನಗೆ. ಸಿದ್ಧಂ ನ ದೇಯಂ ಸಾಧ್ಯವಪಿ ನ ದೇಯಂ. ನನ್ ಊಟ ಬೇಕು, ನೀನ್ ಅಡಿಗೆ ಮಾಡಿಸಿರಬಾರ್ದು, ಹಳೇದಾಗ್ಬಿಡುತ್ತೆ, ನನಗದು ಹಾಕ್ಬಾರ್ದು. ಈಗ ನಾ ಕೇಳ್ತಾ ಇದ್ದೀನಿ ಅಂತ ಮುಂದೆ ಮಾಡಿಸ್ ಹಾಕ್ಬಾರ್ದು. ಏನ್ರಿ ಹೆಂಗ್ರಿ ಸಾಧ್ಯ ಇದು? ಸಾಧ್ಯನೇ ಇಲ್ಲ ಇಂತಹ ಒಂದು ಅಪೇಕ್ಷೆಗಳನ್ನು ಪೂರೈಸುವುದಕ್ಕೆ. ಆದ್ರೆ ದೇವ್ರು ಮಾಡಿ ತೋರಿಸಿದಾನೆ. ಅವನು ಕೈ ಹಿಂಗಿಟ್ಟ. ಕೈ ಹಿಂಗಿಟ್ರೆ ಕೈಯಿಂದ ಎಲ್ಲ ಅವಾಗ ತಾನೇ ಸೃಷ್ಟಿ ಆಗ್ತಾ ಇದೆ. ಎಲ್ಲ ಕೈಯಿಂದ ಅಡಿಗೆಗಳು, ಬಿಸಿ ಬಿಸಿ ಪದಾರ್ಥಗಳು. ಅದರಿಂದ ಸಿದ್ಧವಾದದ್ದು ಅಲ್ಲ, ಮುಂದೆ ಅಡಿಗೆ ಮಾಡಿಸ್ತೀನಿ ಅಂತನೂ ಇಲ್ಲ. ಅವ್ರು ಕೇಳಿದ ಕೂಡಲೇ ಕೈಯಲ್ಲಿ ಹಾಗೆ ಅವ್ರಿಗೆ ಎಲ್ಲ ಅಡಿಗೆಗಳನ್ನು ಸಮರ್ಪಣೆ ಮಾಡಿಬಿಡ್ತಾನೆ ರಾಮ. ಅಂತಹ ಶಕ್ತಿ. ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಅಪೇಕ್ಷಿತ ಅದಾನಸ್ಯ ತ್ಯಾಗಿ ದೋಷತ್ವಾತ್. ಅಪೇಕ್ಷಿತವಾದದ್ದನ್ನ ಕೊಡದೆ ಹೋದ್ರೆ ಅದು ಒಂದು ತರಹ ದೋಷ. ಇದೆಲ್ಲ ನಮ್ಗಲ್ವೇ ಇಲ್ಲ, ನಾವು ನಮ್ಮ ಹತ್ರ ಇದ್ರೂ ಕೊಡೋದಿಲ್ಲ. ನಮ್ಮನ್ನ ನೋಡಿ ಹೇಳೇ ಇಲ್ಲ ಇವರು. ದೊಡ್ಡ ದೊಡ್ಡ ಪುರುಷರು ಅಂತ ಯಾರಿದ್ದಾರೆ, ದೇವತೆಗಳು, ಋಷಿಗಳು, ಅವರಲ್ಲಿ ಯಾವ ಸಿಕ್ಕಾಪಟ್ಟೆ ಗುಣಗಳಿರುತ್ತೆ, ಇಂತಹ ಒಂದು ಗುಣ ಇಲ್ಲ, ಅಥವಾ ಇಂತಹ ಒಂದು ದೋಷ ಇದೆ. ಏನು? ಅಪೇಕ್ಷಿತವಾದ ಎಲ್ಲದನ್ನೂ ಯಾರು ಕೇಳ್ತಾರೋ ಅದನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ಮುಕ್ತಿಯನ್ನು ಕೂಡ ಕೊಡ್ಲಿಕ್ಕೆ ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ. ಇದು ಎರಡನೇ ಅರ್ಥ. ಅಂದ್ರೆ ಮೊದಲನೇ ಅರ್ಥದಲ್ಲಿ ಏನು ಅಂದ್ರೆ, ಈ ಬಲಿ ಇದನಲ್ಲ, ಅವನು ದಾನ ಏನ್ ಮಾಡಿದ ಅದು ಮೋಕ್ಷಕ್ಕೆ ಕಾರಣ ಆಗ್ಲಿಲ್ಲ. ಯಾಕೆ ಮೋಕ್ಷಕ್ಕೆ ಕಾರಣ ಆಗ್ಲಿಲ್ಲ ಅಂತ ಕೇಳಿದ್ರೆ, ಆ ಬಲಿ ಅವನು ಈ ಮನ್ವಂತರ, ವೈವಸ್ವತ ಮನ್ವಂತರ ಅಂತ ಏನ್ ನಡೀತಾ ಇದೆಯಲ್ವಾ, ಅದರಲ್ಲಿ ಅವನು ಇಂದ್ರ ಅಲ್ಲ, ಪುರಂದರನೇ ಇಂದ್ರ. 14 ಮನ್ವಂತರಗಳು. ಒಂದು ಬ್ರಹ್ಮದೇವರ ಹಗಲಲ್ಲಿ 14 ಮನ್ವಂತರ. 14 ಮನ್ವಂತರದಲ್ಲಿ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಮನು ಇರ್ತಾನೆ, ಒಬ್ಬೊಬ್ಬ ಇಂದ್ರ ಇರ್ತಾನೆ. ಇಂದ್ರ ಅನ್ನೋದು ಒಂದು ಪೋಸ್ಟ್, ಚೀಫ್ ಮಿನಿಸ್ಟರ್ ತರ. ಒಬ್ಬ ಮನು, ಒಬ್ಬ ಇಂದ್ರ, ಒಬ್ಬ ಉಪೇಂದ್ರ. 3 ಜನ ಒಂದೊಂದು ಮನ್ವಂತರದಲ್ಲೂ ಇರ್ತಾರೆ. ಈ ಬಲಿಚಕ್ರವರ್ತಿ ಅವನು ಈಗ ವೈವಸ್ವತ ಮನ್ವಂತರದಲ್ಲಿ ಅವನೇನು ಇಂದ್ರ ಅಲ್ಲ.
ಆದ್ರೆ ಮುಂದಿನ ಮನ್ವಂತರದಲ್ಲಿ ಬಲಿನೇ ಇಂದ್ರ ಪದವಿಯನ್ನ ಅಲಂಕರಿಸ್ತಾನೆ. ಅದು ಬಲಿಚಕ್ರವರ್ತಿಗೆ ಗೊತ್ತಿತ್ತು. ಆದ್ರೂ ಏನ್ ಮಾಡ್ದ ಅವನು, ಹೋಗಿ ಈವಾಗಲೇ ಇಂದ್ರ ಆಗ್ಬಿಡ್ಬೇಕು ಅಂತ ಅವನಿಗೆ ಆಸೆ. ಹೋಗಿ ಆ ಹ್ಮ್, ಸ್ವರ್ಗದಲ್ಲಿ ಇಂದ್ರನನ್ನ ಗೆದ್ದು ಶುಕ್ರಾಚಾರ್ಯರ ಒಂದು ಆ ತಪಸ್ಸಾಮರ್ಥ್ಯದಿಂದ ಗುರುಗಳನ್ನ ಚೆನ್ನಾಗಿ ಒಲಿಸ್ಕೊಂಡ್ಬಿಟ್ಟಿದ್ದ. ಗುರುಬಲ ಬೇರೆ ಇತ್ತು ಅವನಿಗೆ, ಬಲಿಚಕ್ರವರ್ತಿಗೆ. ಅದರ ಬಲದಿಂದ ಹೋಗಿ ಎಲ್ಲರನ್ನು ಗೆದ್ದು ತಾನೇ ಈಗಲೇ ಇಂದ್ರ ಪದವಿಯನ್ನ ಆಳ್ಬೇಕು ಅಂತ ಹೋದ. ಅದೆಲ್ಲ ಇವನ ವಶದಲ್ಲಿತ್ತು. ಆಮೇಲೆ ದೇವರೇನ್ ಮಾಡ್ದ, ವಾಮನ ಅವತಾರವನ್ನ ತೆಗೆದುಕೊಂಡು ಅವನಿಂದ ದಾನ ಅಂತ ಬೇಡಿ ಅದನ್ನ ಪುನಃ ಪುರಂದರನಿಗೆ ಆ ಇಂದ್ರ ಪದವಿಯನ್ನು ಒದಗಿಸಿಕೊಟ್ಟ. ಈಗ ಏನಾಯ್ತಪ್ಪ ಅಂದ್ರೆ, ಇದು ಹೇಗಿದೆ ಅಂತಂದ್ರೆ, ಒಬ್ಬ ಕಳ್ಳ ಇದ್ದಾನೆ. ಆ ಕಳ್ಳ ಏನ್ ಮಾಡ್ತಾನೆ, ಅವನಿಗೆ ಅವನು ಎಲ್ಲೋ ಒಂದು ಕಳ್ತನ ಮಾಡಿ ಹೋಗ್ತಾ ಇರ್ತಾನೆ. ಪೊಲೀಸು ಕೈಲಿ ಸಿಕ್ಕಾಕೊಂಡ್ಬಿಟ್ಟ ಕಳ್ಳ. ಪೊಲೀಸರು, ಏಯ್ ಏನದು, ಯಾರದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದೀ ಅಂತ ಕೇಳಿದ್ರೆ, ಆ ಕಳ್ಳ ಏನ್ ಮಾಡ್ತಾನೆ, ಎಲ್ಲವನ್ನೂ ಒಪ್ಪಿಸ್ಬಿಡ್ತಾನೆ ಪೊಲೀಸ್ಗೆ. ಎಲ್ಲ ಒಪ್ಪಿಸ್ಬಿಟ್ರೆ ಆ ಕಳ್ಳ ಕೊಟ್ಟಿದ್ದು ದಾನ ಅಂತ ಆಗತ್ತಾ? ತಂದು ಅಲ್ವೇ ಇಲ್ಲ. ಇನ್ಯಾರ್ದೋ ಸ್ವತ್ತು, ಇನ್ಯಾರ್ದೋ ಅಧೀನದಲ್ಲಿರುವ ವಸ್ತುವನ್ನ ತೆಗೆದುಕೊಂಡು ಪೊಲೀಸರು ಸಿಕ್ಕಿದ್ರು ಅಂತ ಅವನು ತನ್ನ ಮಾಲನ್ನು ಕೊಟ್ಬಿಟ್ರೆ ಅದನ್ನ ದಾನ ಅಂತ ಕರೀತಾರೇನ್ರಿ? ಅದು ಮುಕ್ತಿಗೆ, ಅದು ಒಳ್ಳೆ, ಓ ಭಾರಿ ಪುಣ್ಯ ಬಂತಪ್ಪ ನಿನಗೆ, ಎಲ್ಲ ನಿನ್ನಲ್ಲಿರೋದನ್ನೆಲ್ಲ ದಾನ ಮಾಡ್ಬಿಟ್ಟೆ ಅಂತಂತಾರ? ಅದು ಪುಣ್ಯಕ್ಕೆ ಕಾರಣ ಅಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ತದಪಿ ನ ಮುಕ್ತಿ ಪ್ರಾಪಕಂ ಅಂದ್ರೆ, ಈ ಬಲಿಚಕ್ರವರ್ತಿ ಅವನು ತಂದಲ್ವೇ ಇಲ್ಲ, ಅದು ಹೋಗಿ ಇನ್ಯಾರ್ದೋ ಪುರಂದರನಲ್ಲಿರೋದನ್ನ ಬಾಚ್ಕೊಂಡ್ಬಿಟ್ಟು ತಗೊಂಡ್ಬಿಟ್ಟು ಆಮೇಲೆ ವಾಮನನಿಗೆ ದಾನ ಕೊಡ್ಲಿಕ್ಕಾರು ಬರುತ್ತಾ? ಇದನ್ನ ವಾದಿರಾಜರು ಹೇಳ್ತಾರೆ ನೋಡ್ರಿ. ಖಳನಂತೆ ಒಬ್ಬ ತನ್ನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ. ಖಳನಂತೆ ಒಬ್ಬ ದುಷ್ಟನಾದ ವ್ಯಕ್ತಿ ತನಗೆ ಸಲ್ಲದ ಭಾಗ್ಯ, ತನ್ನಲ್ಲಿ ಇಲ್ಲದೇ ಇರುವ, ತನ್ನ ಅಧೀನದಲ್ಲಿ ಇಲ್ಲದೇ ಇರುವ ಒಂದು ವಸ್ತುವನ್ನ ತೆಗೆದುಕೊಂಡು ಅದನ್ನ ಬಲ್ಲಿದ ಗಂಜಿ ಬರಿಗೈದ. ಅದು ಗಂಜಿ ಅಂದ್ರೆ ಹೆದರಿ ಕೊಟ್ಟು ಬಿಟ್ರೆ, ಅಂದ್ರೆ ಇವನಿಗೆ ವಾಮನನಿಗೆ ದಾನ ಮಾಡಿದ್ರಿಂದ ಅವನಿಗೇನು ಮುಕ್ತಿ ಬಂತ, ಪುಣ್ಯ ಬಂತ? ಅದರಿಂದ ಬರೋದಿಲ್ಲ. ಅಂದ ಮೊದಲನೇ ಅರ್ಥದಲ್ಲಿ ತ್ಯಾಗ ಕ್ವಚಿತ್ ನ ಮುಕ್ತಿ ಕಾರಣಂ ಅಂದ್ರೆ, ತ್ಯಾಗ ಏನೋ ಮಾಡಿದ್ದಾನೆ ಆದರೆ ಇದು ಮುಕ್ತಿಗೆ ಕಾರಣವಲ್ಲ. ಅಂದ್ರೆ ಇದು ಮೇಲ್ನೋಟಕ್ಕೆ ಅವನು ಏನು ಬರೀ ಸ್ವರ್ಗದಲ್ಲಿ ತಾನು ಅಪಹಾರ ಮಾಡಿದ್ದಷ್ಟನ್ನೇ ಕೊಟ್ರೆ, ಈಗ ಕಳ್ಳ ತನ್ನ ಹತ್ರ ಒಂದು 10 ರೂಪಾಯಿ ಇರುತ್ತೆ, 90 ರೂಪಾಯಿ ಕದ್ದಿರ್ತಾನೆ. 90 ರೂಪಾಯಿ ಕೊಟ್ರೆ ಅವನು ಏನು ಇದಲ್ಲ, ಏನು ಅದರಿಂದ ಏನ್ ಪುಣ್ಯ ಬರಲ್ಲ. ಆದ್ರೆ 100 ರೂಪಾಯಿ ಕೊಟ್ರೆ, ತನ್ನಲ್ಲಿರೋದು ಕೊಟ್ರೆ, ಆತರ ಬಲಿ ತನ್ನ ಲೋಕದಲ್ಲಿ ತನ್ನ ಅಧೀನದಲ್ಲಿ ಇರುವುದನ್ನು ಕೊಟ್ಟಿದ್ದಾನೆ. ಆದ್ರೂ ತನ್ನದ ಅಲ್ಲದೇ ಇರುವುದನ್ನ ಅವನು ಕೊಟ್ರೆ ಅದು ಮೋಕ್ಷಕ್ಕೆ ಹೇಗೆ, ಪುಣ್ಯಕ್ಕೆ ಹೇಗೆ ಕಾರಣವಾಗತ್ತೆ ಅಂತ ಅರ್ಥ. ಇನ್ನು ಎರಡನೇ ಅರ್ಥ ಅಂತೂ ಹೇಳೇ ಇದ್ದಾರೆ. ಏನು, ಯಾವುದನ್ನ ಕೇಳ್ತಾರೋ ಅದನ್ನ ಕೊಡದೆ ಹೋದ್ರೆ ಅದು ತ್ಯಾಗಿಯಲ್ಲಿರುವ ದೋಷ. ಆದ್ರಿಂದ ಮುಕ್ತಿಗೆ ಇವ್ರು ಯಾರೂ ಕಾರಣರಲ್ಲ, ಯಾಕೆ ಮುಕ್ತಿ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ, ಇವ್ರ ಕೈಲಿ ಆಗೋದೇ ಇಲ್ಲ ಅಂತ ಎರಡನೇ ಅರ್ಥ. ಇನ್ನ ಸತ್ಯಧರ್ಮರು ಒಂದು ಅರ್ಥ ಬರೀತಾರೆ ಇದಕ್ಕೆ, ಇನ್ನೊಂದು ಅರ್ಥ ಬರೀತಾರೆ. ತ್ಯಾಗ ಕ್ವಚಿತ್ತಚ್ಚನ ಮುಕ್ತಿ ಕಾರಣಂ ಅಂದ್ರೆ, ತ್ಯಾಗ ಅಂದ್ರೆ ಕೊಡೋದು, ಸಂಪತ್ತು, ಸಂಪತ್ತನ್ನು ಕೊಡ್ತಾರೆ. ಯಾರು? ಕುಬೇರ. ಯಾಕೆಂದ್ರೆ ಎಲ್ಲ ಸಂಪತ್ತಿಗಳಿಗೆ ಅಭಿಮಾನಿ ಕುಬೇರ.
ಕುಬೇರ ಒಳ್ಳೆ ತ್ಯಾಗವನ್ನ ಮಾಡ್ತಾನೆ. ಯಾರಲ್ಲಿ? ಅದೇ ಯಾರ್ಯಾರು ಜಗತ್ತಿನಲ್ಲಿ ಆ ಭಾರಿ ಸಂಪತ್ತುಳ್ಳವರು ಅಂತ ಪ್ರಸಿದ್ಧರಾಗಿರ್ತಾರೆ, ರಾಜರು ಮೊದಲಾದವರೆಲ್ಲ, ಭಾರಿ ಸಂಪತ್ತು ಅವ್ರಿಗೆಲ್ಲ ಈ ಕುಬೇರನ ಅನುಗ್ರಹ ಇದೆ ಅಂತ ಅರ್ಥ. ಯಾಕೆ? ಧನಕ್ಕೆ ಅಭಿಮಾನಿ ಅಲ್ವಾ ಅವನು. ಅಭಿಮಾನಿ ಆಗಿದ್ರಿಂದ ಅವರ ಒಂದು ಅನುಗ್ರಹದಿಂದ ಇವರಲ್ಲಿ ಕೂಡ ಅಂತಹ ಸಂಪತ್ತೆಲ್ಲ ಇರುತ್ತೆ. ಇನ್ನ ಅಷ್ಟೇ ಅಲ್ಲ, ಈಗ ಧನ ಯಾರ ಹತ್ರ ಇರುತ್ತೆ? ಬರೀ ಒಳ್ಳೆಯವ್ರ ಹತ್ರ ಇರಲ್ಲ ರೀ. ಕೆಟ್ಟವರು ಅಂತ ಯಾರಿರ್ತಾರೆ, ಈಗ ಈಗಿನ ಕಾಲದಲ್ಲಂತೂ ಯಾರು ತುಂಬಾ ದುಷ್ಟರೋ ಅವರಲ್ಲೇ ಹಣ ಜಾಸ್ತಿ. ಅಂಡರ್ ವರ್ಲ್ಡ್ ಟೆರರಿಸ್ಟು, ಅವ್ರಿಗೆಲ್ಲ ಫಂಡ್ ಮಾಡೋದು, ಪೊಲಿಟಿಷಿಯನ್ಸು, ಇವರಲ್ಲೇ ಹಣ ಜಾಸ್ತಿ ನೋಡಿ. ಆ ಹಣಕ್ಕೂ ಮತ್ತೆ ಕುಬೇರನೇ ಅಧಿಪತಿ. ಎಲ್ಲೆಲ್ಲಿ ಹಣ ಇದೆಯೋ ಅದಕ್ಕೆಲ್ಲದಕ್ಕೂ ಕುಬೇರನೇ ಅಧಿಪತಿ. ಅದನ್ನೂ ಕೂಡ ಹೇಳ್ತಾ ಇದ್ದಾರೆ ಸತ್ಯಧರ್ಮರು. ಈ ಹೊಸ ಅರ್ಥ ಏನು ಅಂದ್ರೆ, ಇಲ್ಲಿ ತ್ಯಾಗ ಕ್ವಚಿತ್, ಕ್ವಚಿತ್ ಅಂದ್ರೆ ಕುಬೇರನನ್ನ ಇಟ್ಕೊಳ್ಳಿ. ಆ ಕುಬೇರನಲ್ಲಿ ವಿತರಣ ಇದೆ. ತನ್ನ ಸಂಪತ್ತನ್ನು ವಿತರಣೆ ಮಾಡ್ತಾನೆ. ಯಾಕಂದ್ರೆ ತಾನೇ ಇಟ್ಕೊಂಡು ಕೂತಿಲ್ಲ, ಎಲ್ಲರಿಗೂ ಕೊಡ್ತಾನೆ ಅವನು. ಆದರೆ ಅದೇನಾಗ್ಬಿಟ್ಟಿದೆ, ಸತ್ಪಾತ್ರರಿಗೆ ಕೊಡ್ತಾನೆ ಅಂತಿಲ್ಲ ರೀ ನಿಯಮ. ಆ ಕುಬೇರ ಅವನು ಎಲ್ರಿಗೂ ಕೊಡ್ತಾನೆ, ದುಷ್ಟರಿಗೂ ಕೊಡ್ತಾನೆ. ಇದೇನಿದು ಪುಣ್ಯಕ್ಕೆ ಸಾಧನನಾ? ನಮ್ಮಲ್ಲಿ ಒಂದು 100 ರೂಪಾಯಿ ಇದೆ. ಆ 100 ರೂಪಾಯಿನ ಒಳ್ಳೆ ರೀತಿಯಲ್ಲಿ ಯಾವುದೋ ಒಂದು ಆ ಸಂಸ್ಥೆಗೆ, ಬಡಬಗ್ಗರಿಗೆ, ವೃದ್ಧಾಶ್ರಮಕ್ಕೆ ಕೊಟ್ಟೆಪ, ಪುಣ್ಯ. ಅದು ಹೋಗಿ ಯಾವುದೋ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಕೊಟ್ಟರೆ ಅದರಿಂದ ಪುಣ್ಯ ಬರುತ್ತಾ? ಬರೋದಿಲ್ಲ. ಹಾಗೆ ಈ ಕುಬೇರ ತನ್ನ ಅಧೀನದಲ್ಲಿರುವ ಈ ಸಂಪತ್ತನ್ನ ಎಲ್ರಿಗೂ ಕೊಡ್ತಾನೆ, ದುಷ್ಟರಿಗೂ ಕೊಟ್ಬಿಡ್ತಾನೆ. ಆದ್ರಿಂದ ಇದು ಮುಕ್ತಿಗೆ ಕಾರಣ ಅಲ್ಲವೇ ಅಲ್ಲ ಇದು ಅಂತ. ನ ಮುಕ್ತಿ ಕಾರಣಂ ಅಂತಿದೆಯಲ್ವಾ, ಅದಕ್ಕೆ ಹೀಗರ್ಥ. ಇದು ಪುಣ್ಯಕ್ಕೆ ಸಾಧನವಲ್ಲ ಅಂತ ಇದು ಅರ್ಥ. ಇಷ್ಟೇ ಅರ್ಥಕ್ಕೆ ನಿಲ್ಸಿಲ್ಲ ಸತ್ಯಧರ್ಮರು. ಇನ್ನೊಂದು ಸ್ವಾರಸ್ಯಕರವಾದ ವಿಷಯವನ್ನು ಹೇಳ್ತಾರೆ. ಅದು ತಚ್ಚ ನ, ಈಗ ನ ಮುಕ್ತಿ ಕಾರಣಂ ಒಂದರ್ಥ. ಇನ್ನೊಂದರ್ಥ ಏನ್ ಮಾಡ್ಬೇಕು ಅಂದ್ರೆ ತಚ್ಚ ಮುಕ್ತಿ ಕಾರಣಂ, ಅದು ಮುಕ್ತಿಗೆ ಕಾರಣ. ಯಾವುದು? ಈ ಕುಬೇರ ಏನಿದ್ದಾನೆ ಅವನು ಅವನು ಏನು ದುಷ್ಟರಿಗೆ ಒಂದು ಸಂಪತ್ತನ್ನು ಕೊಡ್ತಾನೆ, ಇದು ಮುಕ್ತಿಗೆ ಕಾರಣ. ಮುಕ್ತಿಗೆ ಕಾರಣ ಅಂದ್ರೆ ಏನು? ಮೋಕ್ಷಕ್ಕೆ ಕಾರಣ ಅಂತಲ್ಲ. ಮುಕ್ತಿ ಅಂದ್ರೆ ಬಿಡೋದು ಅಂತ ಅರ್ಥ. ಈಗ ಮೋಕ್ಷವನ್ನು ಕೂಡ ಮುಕ್ತಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಈ ದುಃಖದಿಂದ ಮುಕ್ತಿ ಅಂತ ಅರ್ಥ. ಮುಕ್ತಿ ಅಂದ್ರೆ ಬಿಡೋದು, ಸಂಸಾರವನ್ನ ಬಿಡೋದು. ಸಂಸಾರದಿಂದ ಹೊರಗಡೆ ಹೋಗೋದು ಕೂಡ ಮುಕ್ತಿನೇ. ಆದ್ರಿಂದಲೇ ಮುಕ್ತಿ ಮುಕ್ತಿ ಅಂತ ಅಂಧನ್ ತಮಸ್ ಹೋಗೋರ್ಗು ಮುಕ್ತಿ ಅಂತ ಕರೀತಾರ್ರಿ. ಯಾಕೆ? ಅವ್ರದ್ದು ಸಂಸಾರದಿಂದ ಬಿಡುಗಡೆ ಆಗತ್ತಲ್ವಾ. ಮುಕ್ತಿ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಸಂಸಾರದಿಂದ ಬಿಡುಗಡೆ. ಈ ಜನನ ಮರಣಾದಿಗಳಿಂದ ಬಿಡುಗಡೆ ಆಗೋದೇ ಮುಕ್ತಿ. ಅದರಿಂದ ಮುಕ್ತಿ ಮುಕ್ತಿ ಅಂದ್ರೆ ಬಿಡೋದು ಅಂತ ಅರ್ಥ. ಸರಿ, ಇಲ್ಲೇನ್ ಬಿಡೋದು ಅಂದ್ರೆ, ನಾನ್ ಬಿಟ್ಟಿದ್ದೀನಿ ಅಂತಾಳೆ ಲಕ್ಷ್ಮಿ. ನನ್ನ ಮುಕ್ತಿಗೆ ಕಾರಣ ಈ ಕುಬೇರ ದುಷ್ಟರಿಗೆಲ್ಲ ಹಣವನ್ನು ಕೊಡೋದು ಅಂತ ಭಾರಿ ಸ್ವಾರಸ್ಯಕರವಾಗಿ ಅರ್ಥ ಮಾಡಿದ್ದಾರೆ. ಅಂದ್ರೆ ಮುಕ್ತಿ ಅಂದ್ರೆ ಮುಕ್ತಿಗೆ ಇವನು ಮೋಕ್ಷ ಸಿಗತ್ತೆ ಅಂತ ಅರ್ಥ ಅಲ್ಲ, ಮೋಕ್ಷ ಕಾರಣ ಅಂತ ಅರ್ಥ ಅಲ್ಲ. ನನ್ನ ಮುಕ್ತಿಗೆ ಅಂದ್ರೆ ನಾನೇನ್ ಬಿಡ್ತಾ ಇದ್ದೀನಲ್ಲ, ಏನ್ ಬಿಡ್ತಾ ಇದ್ದೀನಿ? ಅದೇ ಇವ್ರು ಬೇಡ, ಅವ್ರು ಬೇಡ, ಅವ್ರು ಬೇಡ ಅಂತೆಲ್ಲ ಬಿಡ್ತಾ ಇದ್ದೀನಲ್ವಾ. ದೂರ್ವಾಸರ ಬೇಡ, ರುದ್ರ ಬೇಡ ಅಂತ ಬಿಡ್ತಾ ಇದ್ದೀನಲ್ವಾ. ನನ್ನ ಬಿಡುವುದಕ್ಕೆ ಕಾರಣ ಈ ಕುಬೇರ ಇಂತಹ ದುಷ್ಟರಿಗೆಲ್ಲ ಹಣ ಕೊಡ್ತಾನೆ ಅಂತ ಇನ್ನೂ ಒಂದು ಅರ್ಥವನ್ನು ಬರೆದಿದ್ದಾರೆ. ಆದ್ರಿಂದ ನಾನು ವರ ಅಂತೇನು ಹುಡುಕ್ತಾ ಇದ್ದೀನಿ, ಆ ವರಣ ಕಾರಣ ಇವನಲ್ಲಿಲ್ಲ. ಅಂದ್ರೆ ವರದ ವರ್ಣ ಅಂದ್ರೆ ಹುಡುಕೋದು, ಆರಿಸೋದು. ಆ ನನ್ನ ವರ ಹೇಗಿರ್ಬೇಕು ಅಂತ ಆರಿಸ್ಲಿಕ್ಕೆ ಕಾರಣಗಳೆಲ್ಲ ಇದೆಯಲ್ಲ, ಆ ಕಾರಣದಲ್ಲಿ ಇದು ಒಂದ್ ಕಾರಣ, ದುಷ್ಟರಿಗೆ ಸಂಪತ್ತನ್ನು ಕೊಡಬಾರ್ದು ಅಂತ. ಆದ್ರೆ ಅದು ಇವನಲ್ಲಿದೆ, ಆದ್ರಿಂದ ಇವನನ್ನು ಬಿಟ್ಬಿಟ್ಟಿದ್ದೀನಿ ನಾನು ಅಂತ ಅರ್ಥ. ಆದ್ರಿಂದ ತ್ಯಾಗ ಕ್ವಚಿತ್ ತಚ್ಚ ನ ಮುಕ್ತಿ ಕಾರಣಂ ಎನ್ನುವ
ಒಂದು ಅಂಶದ ಅಭಿಪ್ರಾಯ ಏನು, ಕೆಲವರು ದಾನಿಗಳು ಅಂತಿದ್ದಾರೆ, ಆದರೆ ಅವರಲ್ಲಿ ದೋಷಗಳೆಲ್ಲ ಇದೆ. ಕೇಳಿದ್ದನ್ನು ಕೊಡ್ಲಿಕ್ಕಾಗಲ್ಲ, ಮತ್ತು ಸರಿಯಾಗಿ ದಾನ ಮಾಡೋದಿಲ್ಲ. ಬಲಿಚಕ್ರವರ್ತಿ ಮೊದಲಾದವರು ತಮ್ಮದ ಅಲ್ಲದೆ ಇರೋದನ್ನ ದಾನ ಮಾಡ್ತಾರೆ. ಇದೇನ್ ಬರೀ ಬಲಿಚಕ್ರವರ್ತಿಗಳು ಅಂತಲ್ರಿ, ಎಲ್ರುವೆ ಬ್ರಹ್ಮದೇವರು ಹಿಡ್ಕೊಂಡು, ಬ್ರಹ್ಮದೇವರು ಹೇಳ್ತಾರೆ ಒಂದ್ ಕಡೆ, ನಾನು ಏನಂತ ನಿನ್ ಪೂಜೆ ಮಾಡ್ಲಿ, ಎಲ್ಲವೂ ನಿನ್ನದೇ. ಆ ಒಂದು ಒಂದು ಮನೆಗೆ ಹೋಗೋದು, ಒಬ್ರು ಮನೆಗೆ ಹೋಗ್ಬಿಟ್ಟು ಅವ್ರದೇ ಎಲ್ಲ ಪದಾರ್ಥ ತಗೊಂಡ್ಬಿಡೋದು, ಅವ್ರಿಗೆ ದಾನ ಮಾಡೋದು. ಇದು ದಾನ ಅಂತಾರ? ಆ ಒಂದ್ ಮನೆಗೆ ಹೋಗಿ ನಿಮ್ದು ಒಂದ್ ಅಕ್ಕಿ ತಗೊಂಬನ್ರಿ, ಒಂದ್ 1000 ರೂಪಾಯಿ ತಗೊಂಬನ್ರಿ ಅಂತ ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ತಗೊಳ್ಳಿ ನಿಮಗ್ ದಾನ ಕೊಟ್ಟಿದ್ದೀನಿ ಅಂದ್ರೆ, ಹಂಗಾಯ್ತಿದು. ಎಲ್ರೂ ಕೂಡ ತ್ಯಾಗ ಅಂತ ಏನಿದೆ, ಇದು ಎಲ್ರೂ ಅವ್ರು ಏನ್ ಕೊಡ್ಲಿಕ್ಕೆ ಸಾಧ್ಯ? ಎಲ್ರೂ ಭಗವಂತನ ಅಧೀನ. ಭಗವಂತನ ಅಧೀನವಾದದ್ದನ್ನ ಭಗವಂತನಿಗೆ ಏನ್ ಸಮರ್ಪಣೆ ಮಾಡಿದ್ರೆ ದಾನ ಅಂತ ಆಗತ್ತಾ ಅನ್ನೋ ಒಂದು ಅಭಿಪ್ರಾಯ. ತ್ಯಾಗ ಕ್ವಚಿತ್ ತಚ್ಚ ನ ಮುಕ್ತಿ ಕಾರಣಂ. ಅದು ಪರಮಾತ್ಮ ಸ್ವೀಕಾರ ಮಾಡಿ ಪುಣ್ಯ ಕೊಡ್ತಾನೆ ಅನ್ನೋದು ವಿಶೇಷ, ಅವನ್ ಕಾರುಣ್ಯ ಅಷ್ಟೇ. ನಂದೇ ಪದಾರ್ಥವನ್ನ ನಾವು ಪೂಜೆ ಮಾಡೋದು ಹಂಗೆ ಅಲ್ವಾ? ಇದನ್ ಬ್ರಹ್ಮದೇವರು ಬೃಹದಾರಣ್ಯಕದಲ್ಲಿ ಹೇಳ್ತಾರೆ, ನೀರಿನ ಪೂಜೆ ಮಾಡೋಣ, ನೀರು ಅವನ ಅಧೀನ. ಏನ್ ತಗೊಂಡು ಪೂಜೆ ಮಾಡಿದ್ರು ಅವನ ಅಧೀನ, ಅವನಿಗೆ ಕೊಡೋದು. ಇದೆಲ್ಲ ಹೆಂಗ್ ಪುಣ್ಯ ಕೊಟ್ಟು ಸಿಗುತ್ತೆ? ಇದೆಲ್ಲ ದೋಷ ಇದೆ, ಆದ್ರಿಂದ ನನಗೆ ಯಾರು ಬೇಡ, ಇವ್ರು ಯಾರು ಬೇಡ ಅಂತ ಲಕ್ಷ್ಮಿ ಅವರಲ್ಲಿ ದೋಷಗಳನ್ನು ಹೇಳ್ತಾ ಇದ್ದಾಳೆ. ವೀರ್ಯಂ ಚ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ಅಂತ 3ನೇ ಅಂಶ ಈ ಶ್ಲೋಕದಲ್ಲಿ. ವೀರ್ಯಂ ಚ ಪುಂಸಃ ಅಸ್ತಿ ಅಜವೇಗ ನಿಷ್ಕೃತಂ ಅಂತ ಪದಚ್ಛೇದ. ಅದು ಅಸ್ತಿ ಅಜವೇಗ ನಿಷ್ಕೃತಂ. ಅಜವೇಗ ಅಂದ್ರೆ ಕಾಲಚಕ್ರ ಅಂತ ಅರ್ಥ. ಕಾಲಚಕ್ರದ ವೇಗ. ಭಾಗವತದಲ್ಲಿ ಇದರ ಬಗ್ಗೆನೂ ಬರುತ್ತೆ. ಅಂದ್ರೆ ಕಾಲಚಕ್ರ ಅಂದ್ರೆ ನೋಡ್ರಿ, ಈಗ ಕಾಲ ಓಡ್ತಾ ಇರುತ್ತೆ, ಕಾಲ ಓಡ್ತಾ ಇದೆ ಅಂದ್ರೆ ಈಗ 1 ಸೆಕೆಂಡ್ ಮುಗೀತು, ನೆಕ್ಸ್ಟ್ 1 ಸೆಕೆಂಡ್ ಮುಗೀತು. ನಾ ಹೇಳ್ತಾ ಇದ್ರೇನೆ 1 ಸೆಕೆಂಡ್ ಮುಗಿತಾ ಹೋಗ್ತಾ ಇರತ್ತೆ. ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ ಟೈಮ್. ಅದು ಆ ಅದು ಕಾಲಚಕ್ರದ ವೇಗ ಅಂತ ಕರೀತಾರೆ. ಕೆಲವರಿಗೆ ತುಂಬಾ ವೀರ್ಯ ಇದೆ. ವೀರ್ಯ ಅಂದ್ರೆ ಸತ್ಯದ ಇವರು ಸಾರೋದ್ಧಾರಕಾರ ಬರೀತಾರೆ, ಇಲ್ಲಿ ತೇಜಸ್ವಿತ್ವ ಲಕ್ಷಣಂ ಅತಿವೇಗಿತ್ವ ಲಕ್ಷಣಂ. ಅಂದ್ರೆ ವೀರ್ಯ ಅಂದ್ರೆ ಒಳ್ಳೆ ತೇಜಸ್ಸಿರುವ ವ್ಯಕ್ತಿ. ತೇಜಸ್ವಿತ್ವ ಅನ್ನೋದು ಒಂದು ಧರ್ಮ. ಈಗ ಗೋವಿನಲ್ಲಿ ಏನಿದೆ? ಸಾಸ್ನಾದಿ ಮತ್ವ. ಸಾಸ್ನ ಅಂದ್ರೆ ಗಂಗೆದೊಗಲು ಎನ್ನುವ ಒಂದು ಧರ್ಮ ಇದೆ. ಹಾಗೆ ತೇಜಸ್ಸಿನಲ್ಲಿ ಏನಿದೆ? ವೀರ್ಯ ಅಂದ್ರೆ ಏನು? ತೇಜಸ್ವಿತ್ವ. ತೇಜಸ್ವಿಯಾದ ತೇಜಸ್ವಿತ್ವ ಅನ್ನೋದಿದ್ರೆ ಅವನು ತೇಜಸ್ವಿ, ಅವನೇ ವೀರ್ಯವಾನ್. ಅತಿವೇಗಿತ್ವ ಲಕ್ಷಣಂ. ಅತಿವೇಗಿತ್ವ ಅಂದ್ರೆ ಫಾಸ್ಟ್ ಆಗಿ ಓಡೋದು ಅಂತ ಅರ್ಥ. ಈಗ ಸಾಮಾನ್ಯ ಒಬ್ಬ ಹುಡುಗನನ್ನು ವರಿಸ್ತಾ ಇದ್ದಾಳೆ. ಇಬ್ಬರಿದ್ದಾರೆ, ಚೈತ್ರ ಮೈತ್ರ ಅಂತ ಇಬ್ಬರಿದ್ದಾರೆ. ಚೈತ್ರ ಏನ್ ಮಾಡಿದ್ರು ಟಕ್ ಅಂತ ಮಾಡ್ತಾನೆ, ಏನ್ ಕೇಳಿದ್ರು ಭಾರಿ ಫಾಸ್ಟ್ ಆಗಿದ್ದಾನೆ, ವೆರಿ ಎಂಟರ್ಪ್ರೈಸಿಂಗ್ ಹುಡುಗ. ಅಂದ್ರೆ ಏನರ್ಥ? ಅವನ್ ಏನ್ ಹೇಳಿದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅದು ಆಗಿರುತ್ತೆ, ಅಥವಾ ಅವನೇ ತಾನ ಸ್ವಂತ ಕಾರ್ಯಗಳನ್ನ ಏನು ಬೇಜಾರಿಲ್ಲದೆ ವೆರಿ ಆಕ್ಟಿವ್ ಅಂತ ಅರ್ಥ. ಇನ್ನೊಬ್ಬ ಮೈತ್ರ ಲೆಥಾರ್ಜಿಕ್, ತಾನು ಸೋಂಬೇರಿತನ, ತಾನು ಕೆಲಸ ಮಾಡೋದಿಲ್ಲ, ಹೇಳಿದ್ರು ಮಾಡೋದಿಲ್ಲ. ಇವರಿಬ್ಬರಲ್ಲಿ ಚೈತ್ರ ಮೈತ್ರರಲ್ಲಿ ಯಾರನ್ನು ವರಿಸ್ತಾಳೆ? ಅದು ಶಂಕೆನೇ ಇಲ್ಲ, ಚೈತ್ರನನ್ನೇ ವರಿಸ್ತಾಳೆ. ಯಾಕೆ? ಅವರು ಭಾರಿ ಆಕ್ಟಿವ್ ಅಪ್ಪ, ಅಥವಾ ನಾವ್ ಏನ್ ಹೇಳಿದ್ರು ತಕ್ಷಣ ಮಾಡ್ಕೊಡ್ತಾರೆ ಕೆಲಸ. ಚೈತ್ರನೇ
ವರ ಆಗ್ಲಿಕ್ಕೆ ಯೋಗ್ಯ. ಹಾಗೆ ಇಲ್ಲಿ ಅತಿವೇಗಿತ್ವ ಲಕ್ಷಣ ಅಂದ್ರೆ ವೆರಿ ಆಕ್ಟಿವ್ ಅಂತರ್ಥ. ಯಾರು ಅದಕ್ಕೆ ಬರೀತಾರೆ ಸತ್ಯಧರ್ಮರು? ಸೂರ್ಯ. ಸೂರ್ಯ ಎಷ್ಟು ಆಕ್ಟಿವ್! ಅವನು ಯಾವಾಗ್ಲೂ ಈಸ್ ಆನ್ ದ ಮೂವ್ ಆಲ್ವೇಸ್. ಅವನು ಯಾವಾಗ್ಲೂ ಓಡಾಡ್ತಾ ಇರ್ತಾನೆ. 21 ನಿಮಿಷನೂ ಅವನು ವಿಶ್ರಾಂತಿ ಅನ್ನೋದೇ ಇಲ್ಲ ಸೂರ್ಯನಿಗೆ. ಆ, ಇದು ಆ ನಮ್ಮ ಈಗಿನ ಒಂದು ಹೀಲಿಯೋಸೆಂಟ್ರಿಕ್ ಸಿಸ್ಟಮ್ ತಗೋಬಾರ್ದು. ಹೀಲಿಯೋಸೆಂಟ್ರಿಕ್ ಸಿಸ್ಟಮ್ ಅಲ್ಲಿ ಸೂರ್ಯ ಒಂದು ಕಡೆ ಸ್ಥಾಯಿಯಾಗಿದ್ದಾನೆ, ಎಲ್ಲ ಗ್ರಹಗಳು ನಕ್ಷತ್ರಗಳು ತಿರುಗ್ತಾ ಇದೆ ಅವನು ಸುತ್ತ ಅಂತ ಈಗಿನ ಥಿಯರಿ. ಅದು ತಪ್ಪೇನೆ. ಅದು ತಪ್ಪೇ ಅಂದ್ರೆ ನಾವು ತಿಳ್ಕೊಂಡಿರೋದು ತಪ್ಪು. ಅಲ್ಲೂ ಹೇಗಿದೆ ಅಂದ್ರೆ ಸೂರ್ಯ ಒಂದೇ ಕಡೆ ನಿಂತಿರಲ್ವಂತೆ. ಅದು ಮಿಲ್ಕಿ ವೇನಲ್ಲಿ ಸೂರ್ಯ ಹೋಗ್ತಾನೆ ಇರ್ತಾನೆ, ಅದರ ಸುತ್ತ ಗ್ರಹಗಳೆಲ್ಲ ತಿರುಗಿ 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 ಅವೂ ಮೂವ್ ಆಗ್ತಿರತ್ತೆ. ಒಂದೇ ಸ್ಟಾಗ್ನೆಂಟ್ ಪೊಸಿಷನ್ ನಲ್ಲಿ ಮೂವ್ ಆಗ್ತಾ ಇದೆ. ಇವೊಂದು ಸೂರ್ಯನ ಸ್ಥಿತಿ ಒಂದ್ ಕಡೆ ನಿಶ್ಚಲವಾಗಿ ನಿಂತಿದ್ದಾನೆ ಅಂತ ಅರ್ಥ ಅಲ್ಲ. ಅವನು ಮೂವ್ ಆಗ್ತಾ ಇದ್ದಾನೆ, ಅದರ ಸುತ್ತ ಎಲ್ಲ ಗ್ರಹಗಳು ಕೂಡ ಎಲ್ಲ ಪ್ಲಾನೆಟ್ಸು ಕೂಡ ರೊಟೇಷನ್ನು, ಅದರದ್ದು ರೆವಲ್ಯೂಷನ್ನು ಮತ್ತೆ ಮುಂದ್ಗಡೆ ಫಾರ್ವರ್ಡ್ ಮೂವ್ಮೆಂಟ್ ಹಾಗಿರೋದು ವಸ್ತುತಃ ಈಗ. ಅದರಿಂದ ಈಗಿನ ಪ್ರಕಾರನೂ ಅವನು ನಿಶ್ಚಲವಾಗಿ ಏನಿಲ್ಲ. ಮತ್ತೆ ಜಿಯೋಸೆಂಟ್ರಿಕ್ ಸಿಸ್ಟಮ್ ತಗೊಂಡ್ಬಿಟ್ರಂತೂ ಭೂಮಿ ಮಧ್ಯದಲ್ಲಿದೆ, ಬೇರೆ ಎಲ್ಲಾ ಗ್ರಹಗಳು ಕೂಡ ಭೂಮಿ ಸುತ್ತುತ್ತಾ ಇದೆ ಅಂತ ಇದು ಶಾಸ್ತ್ರೀಯವಾಗಿ ಇರುವ ಕ್ರಮ. ಭಾಗವತದಲ್ಲೆಲ್ಲ ಹೇಳಿರೋದು ಅದು ಹೀಗೆ ಅಂತ. ಅದು ಈಗಲೂ ಕೂಡ ಅವೆರಡು ಥಿಯರಿನೂ ತಮ್ಮ ತಮ್ಮ ಒಂದು ದೃಷ್ಟಿಕೋನದಿಂದ, ಅಂದ್ರೆ ರಿಲೇಟಿವಿಟಿ ಯಾವುದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಬೇಕು, ರಿಲೇಟಿವ್ ಆಗಿ ಯಾವ ತಿರುಗ್ತಾ ಇದೆ ಅನ್ನೋದ್ರ ಮೂಲಕ ಇದನ್ನ ಸಾಧನೆ ಮಾಡಿದ್ದಾರೆ. ಇರ್ಲಿ, ನಮಗೇನ್ ಬೇಕು ಅಂದ್ರೆ ಸೂರ್ಯನ ಗತಿ ಇದೆ. ಅವನು ಶಾಸ್ತ್ರದ ಪ್ರಕಾರ ಅಂತೂ ಆ ಮಾನಸೋತ್ತರ ಪರ್ವತದ ಮೇಲೆ ಅವನು ಸಂಚಾರ ಮಾಡ್ತಾ ಇರ್ತಾನೆ, 24 ಗಂಟೆ ಸಂಚಾರ. ಆದ್ರೂ ಇಂತಹ ವೆರಿ ಆಕ್ಟಿವ್ ಆಗಿದ್ರು ಅಥವಾ ಇಷ್ಟು ಕಾಲಚಕ್ರ ಇಷ್ಟು ವೇಗದಲ್ಲಿ ಅವನು ಹೋಗ್ತಾ ಇದ್ರು ಅವನು ಕೂಡ ಕಾಲಚಕ್ರ ವೇಗೇನ ಜಿತಂ. ಅಂದ್ರೆ ಅವನು ಕಾಲಚಕ್ರಕ್ಕೆ ಅವನು ಬಲಿಯಾಗಿದ್ದಾನೆ. ಅವನು ಬಲಿಯಾಗಿದ್ದಾನೆ ಅಂದ್ರೆ ಏನು? ಒಂದಿನ ಅವನು ಕೂಡ ಈ ಓಡಾಟವನ್ನ ನಿಲ್ಲಿಸ್ತಾನೆ ಅಂತ ಅರ್ಥ. ಯಾಕೆ? ಪ್ರಳಯ ಕಾಲದಲ್ಲಿ ಏನ್ ಆಕ್ಟಿವ್ ಆಗಿರಕ್ ಸಾಧ್ಯ? ಎಲ್ಲರನ್ನೂ ನಾಶ ಮಾಡಿಬಿಡ್ತಾನೆ ನರಸಿಂಹ ರೂಪಿ ಪರಮಾತ್ಮ. ಆದ್ರಿಂದ ಇವನು ಸೂರ್ಯ ಚಂದ್ರ ಮೊದಲಾದವರುಗಳಿಗೆ, ಈ ಗ್ರಹಗಳಿಗೆ ಅಂತ ಏನೇನು ಗತಿ ಇದೆ, ಆ ಎಲ್ಲಾ ಗತಿಯೂ ಕೂಡ ಕಾಲಚಕ್ರದ ಗತಿಯ ಮುಂದೆ ಏನೂ ಇಲ್ಲ. ಕಾಲಚಕ್ರ ವೇಗ ಇವ್ರನ್ನೆಲ್ಲ ಪರಾಜಯಗೊಳಿಸ್ಬಿಟ್ಟಿದೆ ಅಂತ ಅರ್ಥ. ಆ ಕಾಲಚಕ್ರಕ್ಕೆ ವೇಗಕ್ಕೆ ಯಾರಪ್ಪ ಸ್ವತಂತ್ರನಾಗಿರೋನು? ಅದನ್ನ ಯಾರು ನಿಯಮನ ಮಾಡುವವನು? ಪರಮಾತ್ಮ. ಆದ್ದರಿಂದ ಇವರ ವೇಗ ಅಂತೇನಿದೆ, ಆ ವೇಗವು ಎಷ್ಟೇ ಆಕ್ಟಿವ್ ಆಗಿರ್ಲಿ ಎಲ್ಲರೂ ಪ್ರಳಯ ಕಾಲದಲ್ಲಿ ಇನ್ಆಕ್ಟಿವ್ ಆಗಿಬಿಡ್ತಾರೆ ಅಂತ ಅರ್ಥ. ಕಾಲಚಕ್ರ ವೇಗಕ್ಕೆ ಎಲ್ಲರೂ ಕೂಡ ಸೋತಿದ್ದಾರೆ ಅಂತ ಅರ್ಥ. ಅದಕ್ಕೆ ವಾದಿರಾಜರು ಇದರಲ್ಲಿ ಲಕ್ಷ್ಮೀ ಶೋಭಾನದಲ್ಲಿ ಎಲ್ಲಾರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಅಂತ ಶಿಂಶುಮಾರ ದೇವರನ್ನ ಈ ಭಾಗವತದಲ್ಲಿ ವೀರ್ಯಂ ಚ ಪುಂಸೋ ಅಸ್ತ್ಯಜವೇಗ ನಿಷ್ಕೃತಂ ಅನ್ನೋ ಕಡೆ ನಮ್ಮ ಮೇಲ್ನೋಟಕ್ಕೆ ಏನು ಅಂತ ಗೊತ್ತಾಗೋದಿಲ್ಲ, ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಆದ್ರೆ ಅದರ ವಿವರಣೆಯನ್ನ ವಾದಿರಾಜರು ಸುಂದರವಾಗಿ ಆ ಲಕ್ಷ್ಮೀ ಶೋಭಾನಲ್ಲಿ ಹೇಳಿದ್ದಾರೆ. ಶಿಂಶುಮಾರ ದೇವ ಅವನು ಈ ನಮ್ಮ ಪಂಚಮಸ್ಕಂದದಲ್ಲಿ ಬರುತ್ತೆ ಭಾಗವತದಲ್ಲಿ, ಚೇಳಿನ ರೂಪದಲ್ಲಿ ಅವನು ಇರ್ತಾನೆ. ಅವನು ಅವನಿಗೆ ಧ್ರುವ ಮಹಾರಾಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿರ್ತಾನೆ, ಭ್ರಮಿ ಅಂತ. ಮತ್ತು ವಾಯುದೇವರ ಮಗಳನ್ನು ಕೂಡ ಅವರು ಮದುವೆ ಆಗಿದ್ದಾರೆ. ಇರ್ಲಿ, ಆದ್ರೆ ಆ ಶಿಂಶುಮಾರ ದೇವ ಏನು,
ಅವನು ಎಲ್ಲವನ್ನು ಎಲ್ಲ ಗ್ರಹಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ಗ್ರಹಗಳು ಸೂರ್ಯ ಚಂದ್ರ ಶುಕ್ರ ಬುಧ ಎಲ್ಲ ಗ್ರಹಗಳು ಆ ಶಿಂಶುಮಾರ ದೇವರನ್ನ ಪ್ರದಕ್ಷಿಣಾಕಾರವಾಗಿ ಸುತ್ತಿ ಆ ಆ ಶಿಂಶುಮಾರ ಆ ದೇವನಿಂದ ಇವರು ದೇ ಆರ್ ಆಲ್ ಕಂಟ್ರೋಲ್ಡ್ ಅಂತ ಅರ್ಥ. ಎಷ್ಟು ಅಂತಂದ್ರೆ ಭಾಗವತ ಹೇಳುತ್ತೆ ಸೂರ್ಯನ ಗತಿ ಅವನ ಚಕ್ರ, ಅವನದು ಒಂದೇ ಚಕ್ರ ಸೂರ್ಯಂದು. ಆ ಆಕ್ಸಲ್ ಏನಿದೆ ಅದಕ್ಕೆ ಡಬಲ್ ಆಕ್ಸಲ್. ಒಂದು ಆಕ್ಸಲ್ಲು ಮೇರು ಪರ್ವತದ ಮೇಲಿದೆ. ಅವನದು ಆ ರಥ, ಸೂರ್ಯನ ರಥದ ಆ ರಥಕ್ಕೆ ಒಂದು ವೆಹಿಕಲ್ ಒಂದು ಆಕ್ಸೆಲ್ ಅಂತ ಏನಿರುತ್ತೆ, ಆ ಕಡೆ ಈ ಕಡೆ ಚಕ್ರ ಇರುತ್ತಲ್ವಾ, ಅವನ್ದ್ರಲ್ಲಿ ಒಂದೇ ಚಕ್ರ. ಆ ಒಂದೇ ಚಕ್ರ ಮಾನಸೋತ್ತರ ಪರ್ವತದ ಮೇಲೆ ಹೋಗ್ತಾ ಇದೆ. ಇನ್ನೊಂದು ಚಕ್ರನೇ ಇಲ್ಲ, ಆಕ್ಸೆಲ್ ಇದೆ. ಆ ಆಕ್ಸೆಲ್ಲು ಇನ್ನೊಂದು ಪಾಯಿಂಟ್ ಮೇರು ಪರ್ವತದ ಮೇಲಿದೆ. ಅಷ್ಟೇ ಇಲ್ಲ, ಇನ್ನೊಂದು ಆಕ್ಸೆಲ್ ಇದೆ. ಆ ಇನ್ನೊಂದು ಆಕ್ಸೆಲ್ಲು ಧ್ರುವಮಂಡಲದಲ್ಲಿ ಶಿವಶುಮಾರ ಮೂರ್ತಿ ಪರಮಾತ್ಮ ಅದನ್ನ ಕಂಟ್ರೋಲ್ ಮಾಡ್ತಾನೆ. ಅವನು ಸೂರ್ಯ ಈ ದಕ್ಷಿಣಾಯಣ ಉತ್ತರಾಯಣದಲ್ಲಿ ಏನು ನಮಗೆ ಡಿಫರೆನ್ಸು ಅಂದ್ರೆ ಸೂರ್ಯನ ಬೆಳಗ್ಗೆ ಏನು ಬೆಳಕು ಬರುತ್ತೆ, ರಾತ್ರಿನಲ್ಲಿ ಏನು ಆ ಡಿಫರೆನ್ಸ್ ಕಾಣುತ್ತಲ್ವಾ. ಈಗ ಸಮ್ಮರ್ ಅಲ್ಲಿ ಮೇ 22 ಲಾಂಗೆಸ್ಟ್ ಡೇ, ಅದೇ ತರ ಡಿಸೆಂಬರ್ ಅಲ್ಲಿ ಎಲ್ಲೋ ಶಾರ್ಟೆಸ್ಟ್ ಡೇ. ಇದೆಲ್ಲ ಆಗ್ಲಿಕ್ಕೆ ಕಾರಣ, ಆಮೇಲೆ ಸೀಸನ್ಸ್ ಅಲ್ಲ ಏನ್ ಬರುತ್ತೆ ಇದಕ್ಕೆಲ್ಲ ಕಾರಣ ಆ ಧ್ರುವಮಂಡಲದಲ್ಲಿ ಆ ಪರಮಾತ್ಮ ಶಿಂಶುಮಾರ ದೇವ ಅವನು ಸೂರ್ಯನ ಗತಿಯನ್ನ ಎಳೆದು ಹಿಂಗೆ ಬಿಟ್ಟು ಮಾಡೋದ್ರಿಂದ ಈ ಬೇರೆ ಬೇರೆ ಪಥಗಳಲ್ಲಿ, ಪಥ ಅಂದ್ರೆ ದಾರಿ, ಆ ದಾರಿಗಳ ಬೇರೆ ಬೇರೆ ದಾರಿಯಲ್ಲಿ ಇವನು ಸೂರ್ಯ ಚಲನೆ ಮಾಡೋದ್ರಿಂದ ಇದೆಲ್ಲ ಅಯನಗಳು ಎಲ್ಲ ಆಗತ್ತೆ ಅಂತ ವಿವರಣೆ ಇದೆ. ಅಂದ್ರೆ ಒಟ್ಟು ಏನು, ಇವರ ಎಷ್ಟೇ ಆಕ್ಟಿವಿಟಿ ಅಂತ ಏನಿದೆ ಅದು ಎಲ್ಲವೂ ಕೂಡ ಪರಮಾತ್ಮನ ಒಂದು ನಿಯಂತ್ರಣಕ್ಕೆ ಒಳಗಾಗಿರೋರು. ಇವ್ರು ಎಷ್ಟೇ ವರ್ಷಗಳು ಇದ್ರುವೆ ಯಾರೂ ಕಾಲಚಕ್ರಕ್ಕೆ ಬದ್ಧರಾಗದೇ ಇಲ್ಲ. ಭಾಗವತದಲ್ಲಿ ಈ ಕಾಲಚಕ್ರ ಅನ್ನೋ ವಿವರಣೆನೂ ಇದೆ. ಆ ಕಾಲಚಕ್ರ ಎಷ್ಟು ವೇಗದಲ್ಲಿ ಹೋಗ್ತಾ ಇರುತ್ತೆ, ಬೇರೆ ಬೇರೆ ಅದನ್ನೆಲ್ಲ ಶಿಂಶುಮಾರ ದೇವರು ನಿಯಂತ್ರಣದಲ್ಲಿದೆ ಅಂತನೂ ವಿವರಣೆ ಎಲ್ಲ ಇದೆ. ಅದನ್ನೇ ವಾದಿರಾಜರು ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಅಂತ ಆ ಪದ್ಯದಲ್ಲಿ ಅವರು ಹೇಳ್ತಾರೆ. ಆದ್ರಿಂದ ವೀರ್ಯಂ ಚ ಪುಂಸ್ತಃ ಅಸ್ತಿ ಅಜವೇಗ ನಿಷ್ಕೃತಂ ಅನ್ನೋ ಕಡೆ ಈ ಕಾಲಚಕ್ರಕ್ಕೆ ಎಲ್ಲರೂ ಬದ್ಧರೇ ಆಗಿದ್ದಾರೆ ಎನ್ನುವ ಒಂದು ದೋಷವನ್ನ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಇಲ್ಲೂ ಅಷ್ಟೇ, ಇವರು ಅವರು ಅಂತಲ್ಲ, ಸೂರ್ಯಚಂದ್ರಾದಿಗಳು ಅವರು ಕಣ್ಣು ಕಾಣತ್ತೆ, ಆದ್ರಿಂದ ಅವರನ್ನು ತಗೊಂಡಿದ್ದು. ಅದಕ್ಕೆ ಆದಯ ಅಂತ ಹೇಳಿರೋದು. ಎಲ್ಲರೂ ಕಾಲಚಕ್ರಕ್ಕೆ ಬದ್ಧರಾಗಿರುವವರೇ. ಕೇವಲ ತಾನು ಅಂದ್ರೆ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರೇ ಕಾಲಚಕ್ರಕ್ಕೆ ಬದ್ಧರಲ್ಲ ಎನ್ನುವ ಒಂದು ಅಂಶವನ್ನ ಹೇಳ್ತಾರೆ. ಇನ್ನ ಕೊನೆಯದು ನಹಿದ್ವಿತೀಯೋ ಗುಣಸಂಗವರ್ಜಿತ ಅಂತಿದೆ. ಇದನ್ನ ಸಾರೋದ್ಧಾರಕಾರರು ಈ ಶ್ಲೋಕದ ವಿವರಣೆ ಮಾಡ್ಬೇಕಾದ್ರೆ ಮಾಡಿಲ್ಲ. ಅವರು ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡ್ಬೇಕಾದ್ರೆ ಇದರ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ನಾವು ಮುಂದಿನ ಶನಿವಾರ ನೋಡೋಣ. ಅವರು ಎಲ್ಲಿ ಹೇಳಿದ್ದಾರೆ ಆ ಮುಂದಿನ ಶ್ಲೋಕದಲ್ಲೇ ಇದಕ್ಕೆ ಅನ್ವಯವನ್ನು ತೋರಿಸಿ ಹೇಳಿದ್ದಾರೆ. ಇಲ್ಲಿಗೆ ಇವತ್ತು ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.